ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಬರೀ 28,000 ಅಲ್ಲಿ ಕಾರ್ ಸಿಗ್ತಾ ಇದೆ. ನೀವು ಊಹೆನೂ ಮಾಡ್ಕೊಳಕ್ ಆಗಲ್ಲ. ನಿಮ್ಗೆ ಎಂತ ಮೇಂಟೈನ್ ಮಾಡಿದಾರೆ ಅಂತ ತೋರಿಸ್ತೀನಿ ಕಸ್ಟಮರ್. ಓಕೆ, ಎಷ್ಟು ಚೆನ್ನಾಗಿ ನೀಟಾಗಿದೆ. ಸ್ಟಿಕ್ಕರ್ ಕೂಡ ಏನ್ ತೆಗ್ದಿಲ್ಲ ಅಂತ ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ 3,65,000 ಕೊಡ್ತೀನಿ ಸರ್. ಶಿಫ್ಟ್ ಅಲ್ಲಿ ಮಾರುತಿಯಲ್ಲಿ ಯಾವ ಗಾಡಿ ಕೊಟ್ಟರು ನಿಮ್ಗೆ ಮೇಂಟೆನೆನ್ಸ್ ಫ್ರೀ ಆಫ್ ಕಾಸ್ಟ್. ಬರೀ 9,800 ಕಿಲೋಮೀಟರ್ ಓಡಿದೆ ಅಷ್ಟೇ. 9,800 ಕಿಲೋಮೀಟರ್ ಅಷ್ಟೇ ಓಡಿರೋದು. ಒನ್ ಡೇ ಅಲ್ಲಿ ತೊಗೊಂಡ್ರೆ ಒನ್ ಡೇ ಅಲ್ಲೇ ಸರ್ವಿಸ್ ಆಗುತ್ತೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 160ಗೆ ಫೈನಲ್ ಮಾಡಿ ಕೊಡ್ತೀನಿ. 2,85,000ಗೆ ಫೈನಲ್ ಮಾಡಿ ಕೊಡ್ತೀನಿ. ವ್ಯೂವರ್ಸ್ಗೆ 800 ಬೇಕಂತ ಹೇಳಿದೀನಿ ನಿಮ್ಗೆ. 800 ಕೂಡ ಬಂದಿದೆ ಇವಾಗ ಸ್ಟಾಕ್ ಅಲ್ಲಿ ನಮ್ಮ ಹತ್ರ. ಓಕೆ, 800 ಬಂದಿದೆ ನೋಡಿ. ಕಸ್ಟಮರ್ ವೆಹಿಕಲ್ 1 ಲಕ್ಷ ಕೊಡೋರು ಗಾಡಿ ಸಿಗಲ್ಲ. ನಾನು ನಿಮ್ ಕಡೆಯಿಂದ ಆಫರ್ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲ ಸರ್ 1 ಲಕ್ಷ ಕಡಿಮೆ ಕೊಡಿ, 2 ಲಕ್ಷ ಕಡಿಮೆ ಕೊಡಿ ಮಾತ್ರ ನಾನು ಮಾಡೋದಿಲ್ಲ. 1,58,000ಗೆ ಫೈನಲ್ ಮಾಡಿ ಕೊಡ್ತೀನಿ. 3,85,000ಗೆ ನಿಮ್ಗೆ 3.5ಗೆ ಫೈನಲ್ ಮಾಡಿ ಕೊಡ್ತೀನಿ ಈ ಗಾಡಿ ನಾನು ನಿಮ್ಗೆ. ಸರ್ ಈ ಗಾಡಿ ನಿಮ್ಗೆ 2.5 ಹೇಳ್ತಾ ಇದ್ದೀನಿ. 5,95,000ಗೆ ನಿಮ್ ಚಾನಲ್ ಇಂದ ಬಂದ್ರೆ 6 ಲಕ್ಷಗೆ ನಿಮ್ಗೆ ಫೈನಲ್ ಮಾಡ್ಕೊಡ್ತೀನಿ. 2,65,000ಗೆ ಫೈನಲ್ ಮಾಡಿ ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 240ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀನಿ. ತುಂಬಾ ಜನ ನೀವು ದುಡ್ಡು ಇಟ್ಕೊಂಡು ಹೋಗ್ತೀರಾ, ಜ್ಯುವೆಲ್ಲರಿ ಇಟ್ಕೊಂಡು ಹೋಗ್ತೀರಾ. ನೀವು ಸೇಫ್ಟಿ ಪರ್ಪಸ್ಗೆ ಯಾವ ಗಾಡಿಯಲ್ಲಿ ಈ ತರ ಬರಲ್ಲ. ನಿಮ್ಗೆ ಐಟನ್ ಎಲ್ಲ ಡಿಮ್ಯಾಂಡ್ ಆಗ್ಬಿಟ್ಟಿದೆ. 2,55,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಇದರಲ್ಲಿ ಪಿಕಪ್ ವೈಸ್ ನಿಮ್ಗೆ ಎಲ್ಲ ಫಸ್ಟ್ ಕ್ಲಾಸ್ ಇರುತ್ತೆ. ಪವರ್ ಚೆನ್ನಾಗಿರುತ್ತೆ ಗಾಡಿ. ಇವಾಗ ನಾಳೆ ದಿನ 1 ವರ್ಷ ಬಿಟ್ಟು ಅವ್ರು ಸೇಲ್ ಮಾಡಬೇಕು, ಇಲ್ಲ ಬೇರೆ ಎಕ್ಸ್ಚೇಂಜ್ ಮೇಲೆ ಹೋಗ್ತಾರೆ. ಮತ್ತೆ ನಿಮ್ಗೆ ಸನ್ ರೂಫ್ ಕೂಡ ಈ ಗಾಡಿಯಲ್ಲಿ ನಿಮ್ಗೆ ಸನ್ ರೂಫ್ ಕೂಡ ಬರುತ್ತೆ. ಈ ಗಾಡಿಯಲ್ಲಿ ಫ್ರೀ ಸರ್ವಿಸ್ ಅಂಡ್ ಮೇಂಟೆನೆನ್ಸ್ ಫಾರ್ 1 year. ಆ ಜಮಾನದ ಅದೇ ಶೋರೂಮ್ ಇಂದ ಹೆಂಗ್ ಬಂತು ಮ್ಯೂ ಸಿಸ್ಟಮ್, ಅದನ್ನ ವರ್ಕಿಂಗ್ ಕಂಡೀಷನ್ ಇದೆ. 28,000 ಹೇಳ್ತಾ ಇದೀರಾ? 28,000 ಫೈನಲ್ ಮಾಡಿ ಕೊಡ್ತೀನಿ. ಹೌದು ಸರ್. ಗ್ರಿಲ್ ಕೂಡ ಇತ್ತು ಅದು ಆ ಟೈಮಲ್ಲಿ? ಗ್ರಿಲ್ ಹಂಗೆ ಇತ್ತು. ಹೌದಾ? ಗ್ರಿಲ್ ಕೂಡ ಹಂಗೆ ಇತ್ತು. ಓಕೆ, ಆ ಗ್ರಿಲ್ ಇರ್ಲಿ ನಿಮ್ಗೆ, ಆ ಬಾಡಿ ಲೈನ್ ಇರ್ಲಿ ನಿಮ್ಗೆ, ಇದಕ್ಕೆ ಎಂತದು ಚಾರ್ಜ್ ಇಲ್ಲ. ಗಾಡಿ ಯಾವ್ದೇ ಪ್ರೈಸ್ ಅಲ್ಲಿ ಹೇಳಿದೀನಿ. ಇವ್ರ ಚಾನಲ್ ಗೋಸ್ಕರ ನಾನು ಈ ಆಫರ್ ಕೊಡ್ತಾ ಇರೋದು. ಸರ್ ಗಾಡಿ ತಗೊಂಡಿದ್ರ ಎಲ್ಲಿನ ಹೋಗಿ ನಿಲ್ಸಂಗಿಲ್ಲ. ಆಕ್ಟೇಷನ್ ಮಾಡ್ಕೊಳ್ಳಿ, ಅನ್ಸ್ಕೊಳ್ಳಿ, ಮಾಡಿಲ್ಲ ಅಂದ್ರೆ ಕರೆಕ್ಟ್ ಆಗಿದೆ. ಸಲ್ಮಾನ್ ಅಂತ ಅವರೇ ಹೇಳ್ಬಿಟ್ಟಿಲ್ಲ. ಇವತ್ತು ನಾನು ಕಾರ್ಸ್ 9 ಅಂತ ಒಂದು ಶೋರೂಮ್ಗೆ ಬಂದಿದ್ದೀನಿ. ಈ ಒಂದು ಶೋರೂಮ್ ಹೊಸದಾಗಿ ಓಪನ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಾಕಷ್ಟು ಕಮ್ಮಿ ಬಜೆಟ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ ಅಂತ ಗೊತ್ತಾಯ್ತು. ಆ ಕಾರಣಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ವಸಂತಪುರ ಹತ್ರ ಬಂದಿದ್ದೀನಿ. ಈ ಒಂದು ಗಾಡಿ ಟುವರ್ಡ್ಸ್ ನಿಮಗೆ ಉತ್ತರಹಳ್ಳಿ ಹೋಗುವಂಥ ರೂಟಲ್ಲಿ ಇದೆ. ನಿಯರ್ ಬೈ ನಿಮಗೆ ಸಾಯಿಬಾಬಾ ಟೆಂಪಲ್ ಕೂಡ ಕಾಣಿಸ್ತಾ ಇರುವಂಥದ್ದು. ಆ ಕಡೆ ಸಾಯಿಬಾಬಾ ಟೆಂಪಲ್ ಇದೆ. ಸಾಯಿಬಾಬಾ ಟೆಂಪಲ್ ಇಂದ ಹಿಂಗೆ ಬಂದರೆ ನಿಮಗೆ SBI ಆಪೋಸಿಟ್ ಲೊಕೇಟ್ ಆಗಿದೆ ಅಂತಲೇ ಹೇಳ್ಬೋದು ಶೋರೂಮು. ಏನೋ ಒಂದು ಚಿಕ್ಕದಾಗಿ ನಿಮಗೆ ಒಂದು ಈ ಸಿಟಿಯಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ 155ಗೆ ಈ ಒಂದು ಗಾಡಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಗಾಡಿ ನಿಮಗೆ 3 lakh ಹೇಳ್ಬಿಟ್ಟು 295 ಅದರಲ್ಲೂ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಇದೊಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಈ ಒಂದು ಝೆನ್ ಕಾರು ಇದು 1,45,000 ಹೇಳ್ತಾ ಇದ್ದಾರೆ. ತುಂಬ ಕಮ್ಮಿಗೆ ಸಿಗ್ತಾ ಇದೆ. ಡೆಫಿನೆಟ್ ಆಗಿ ನಿಮಗೆ ಇನ್ನೊಂದು ಏನಂತ ಹೇಳಿದ್ರೆ ಲೊಕೇಶನ್ ಇನ್ನೂ ಕನ್ಫ್ಯೂಷನ್ ಆಯಿತಾ? ನಿಮಗೆ ಅಲ್ಲಿ ನೋಡ್ತಾ ಇದೆಯಾ ಇಸ್ಕಾನ್ ಟೆಂಪಲ್ ತೋರಿಸ್ಬೋದು. ಇಸ್ಕಾನ್ ಟೆಂಪಲ್ ನೋಡ್ತಾ ಇದ್ದೀರಾ? ಈ ಇಸ್ಕಾನ್ ಟೆಂಪಲ್ ಅಂತ ಹೇಳಿದ್ರೆ ನೀವು ಅಲ್ಲಿರೋ ಇಸ್ಕಾನ್ ಟೆಂಪಲ್ ಅಲ್ಲ. ಈ ಇಸ್ಕಾನ್ ಟೆಂಪಲ್ ಬಂದ್ಬಿಟ್ಟು ಛೋಟಾ ಇಸ್ಕಾನ್ ಟೆಂಪಲ್ಲು, ಚಿಕ್ಕದಾದ ಒಂದು ಇಸ್ಕಾನ್ ಟೆಂಪಲ್ ಅಂತಾನೆ ಹೇಳ್ಬೋದು. ಯಾದಾಳಮ್ಮ ನಗರ, ಉತ್ತರಹಳ್ಳಿ ಮೇನ್ ರೋಡ್ ಅಂತಾನೆ ಹೇಳ್ಬೋದು. ಹತ್ತತ್ರನೇ ಬರುತ್ತೆ ಇದು. ನಿಮಗೆ ನೋಡ್ತಾ ಇರುವಂಥದ್ದು ಸ್ಟಾಕ್ಸ್ ತುಂಬ ಇದೆ. ಕಮ್ಮಿ ಬಜೆಟ್ ಅಲ್ಲಿ ಕಾರ್ಸ್ಗಳು ಸ್ಟಾರ್ಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಸರ್ ನಾವು ಬರ್ಮಾಡ್ಕೊಳ್ಳೋಣ ನಮ್ಮ ವಿಡಿಯೋಗೆ. ಸರ್ ಮೊದಲಿಗೆ ಸಲ್ಮಾನ್, ನಿಮ್ಮ ಅಭಿಲಾಷ್ ಅಂತ. ಅಭಿಲಾಷ್ ಸಾರಿ, ನೀವು ಅಭಿಲಾಷ? ನನ್ಗೆ ಏನೋ ಅನ್ಕೊಂಡ್ಬಿಟ್ಟಿದೆ. ಇಲ್ಲ ಮಾಡಿಲ್ಲ ಅಂದ್ರೆ ಕರೆಕ್ಟ್ ಆಗಿದೆ. ಸಲ್ಮಾನ್ ಅಂತ ಅವರೇ ಹೇಳ್ಬಿಟ್ಟಿಲ್ಲ. ಹಾಗೆ ಅಭಿಲಾಷ್ ಅವ್ರು ಇದ್ದಾರೆ. ನೋಡೋದಕ್ಕೆ ಸ್ವಲ್ಪ ನನ್ ಸಲ್ಮಾನ್ ತರ ಕಾಣಿಸ್ಬಿಟ್ರು. ಹಾಗೆ ಮೊದಲು ಅವರು ಬೇರೆ ಶೋರೂಮಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ನಾ ಆ ಶೋರೂಮ್ ಅವ್ರ ಮುಖ ಎಲ್ಲ ಚಾರ ಎಲ್ಲ ನೋಡ್ಬಿಟ್ಟು ಹಂಗೆ ಅನ್ಕೊಂಡ್ಬಿಟ್ಟೆ ಸಲ್ಮಾನ್ ಅಂತ. ಸೊ ಇಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಕಾರ್ ಸಿಗ್ತಾ ಇದೆ. ಇವರು ಒನ್ ಆಫ್ ದ ಪಾರ್ಟ್ನರು. ಇವರು ಕೂಡ ಓನರ್ ಅಂತಾನೆ ಹೇಳ್ಬೋದು. ಕಮ್ಮಿ ಬಜೆಟ್ ಅಲ್ಲಿ ಕಾರ್ಸ್ಗಳು ಕೊಡ್ತಾ ಇದ್ದೀರಾ ಸರ್? ಏನ್ ರೀಸನ್ಗೆ ಕೊಡ್ತಾ ಇದ್ದೀರಾ ಸರ್? ಸರ್ ನೋಡಿ ಸರ್, ಈ ಮಾರ್ಕೆಟ್ ಅಲ್ಲಿ ತುಂಬಾ ಏನಾಗ್ಬಿಟ್ಟಿದೆ, ಬಜಾರ್ ಅಲ್ಲಿ ಏನಾಗಿದೆ, ಈ ಡೀಲಿಂಗ್ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಪ್ರೈಸ್ಗಳು ನಿಮಗೆ ಫುಲ್ ಹೆವಿ ಆಗಿಬಿಟ್ಟಿದೆ. ನಾವೇನಿದ್ರೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ನಿಮಗೆ ನಾವು ತಗೊಳ್ಳಿಂದ ಕಸ್ಟಮರ್ಗೆ ಅದೇ ಗಾಡಿ ನಿಮಗೆ ಕಸ್ಟಮರ್ ಕೊಡೋಣ ಅಂತ ನಾವು ಪ್ಲಾನ್ ಮಾಡಿ ಹೇಳಿದ್ರೆ ಎಲ್ಲ ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ನಮಗೆ ಸೆಲ್ ಮಾಡ್ತಾ ಇದೀವಿ ನಾವು. ನಮ್ಮ ಹತ್ರ ಯಾವ ಗಾಡಿ ಇರೋದು ನಿಮ್ಮ ಹತ್ರ ಎಲ್ಲ ಪಾರ್ಕ್ ಅಂಡ್ ಸೆಲ್ ಬಂದಿರೋದು ಗಾಡಿ. ಹೌದು. ನಾವ್ ಏನ್ ರೇಟ್ ತಗೊಂತೀವೋ
ಅದಕ್ಕಿಂತ ನಿಮ್ಗೆ ನೆಗೋಷಿಯಬಲ್ ಪ್ರೈಸ್ ಎಲ್ಲ ನಿಮ್ಗೆ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ಕಸ್ಟಮರ್ ಇಂದ ತಗೊಂಡು ಮಾರ್ತಾ ಇರೋದ್ರಿಂದ ಇವರು ಒಂದು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ತಾರೆ ಅಲ್ವಾ, ಒಂದು 2% ಆ ತರ ಏನಾದ್ರು ನಮ್ದು ಕಮಿಷನ್ ಬೇಸ್ ಬಿಸ್ನೆಸ್ ಮಾಡೋದು. ಕಸ್ಟಮರ್ ವೆಹಿಕಲ್ ಇಂದ ನಾವು ಪ್ರೈಸ್ ಅಲ್ಲಿ ಏನ್ ಮಾಡ್ತೀವಿ, ರೀಸನಬಲ್ ಪ್ರೈಸ್ ಕೊಡ್ತೀವಿ. ಅದ್ರಲ್ಲಿ ನಾವು ಏನಾದ್ರು ಕಮಿಷನ್ ಇರುತ್ತೆ ನಮ್ದು 2% ಕಮಿಷನ್. ನಿಮ್ಗೆ ಓಪನ್ ಆಗಿ ಹೇಳ್ತಾರೆ ಸರ್ ಅವ್ರ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ್ಮೇಲೆ ಕಮಿಷನ್ ಕೊಡ್ಬೇಕು ಅಂತ ನಾವು ಓಪನ್ ಆಗಿ ಹೇಳ್ತೀನಿ. ನೋಡಿ ಸರ್, ಕಮಿಷನ್ ಯಾವ ಗಾಡಿ ನಿಮ್ಗೆ ಕಮಿಷನ್ ಕೊಡ್ಬೋದು, ಗಾಡಿಯಲ್ಲಿ ಕಮಿಷನ್ ಇರುತ್ತೆ ಸರ್. ನಮ್ ಕಡೆಯಿಂದ ಏನಂದ್ರೆ ಇಲ್ಲಿ ಏನಂದ್ರೆ ನಮ್ಮದೆಲ್ಲ ಸರ್ಟಿಫೈ ವೆಹಿಕಲ್ ಇರುತ್ತೆ. ಇನ್ನೊಂದಂದ್ರೆ ನಿಮ್ ಚಾನಲ್ ನಿಂದ ಬಂದ್ರೆ ನಮ್ಮ ಹತ್ರ 1 year ಗೇರ್ ಬಾಕ್ಸ್ ಇಂಜಿನ್ ವಾರಂಟಿ ಕೂಡ ನಮ್ ಕಡೆಯಿಂದ ಸಿಗುತ್ತೆ. ನೀವು ಒನ್ ಡೇ ಗಾಡಿ ತೊಗೊಂತೀರಾ, ಈ ಗಾಡಿ ಇವಾಗ ತೊಗೊಳ್ಳಿ ಎಕ್ಸಾಂಪಲ್, ಒನ್ ಡೇ ಗಾಡಿ ತೊಗೊಂಡ್ರೆ ಸರ್ ಕೆಲವು ಜನ ಏನ್ ಮಾಡ್ತಾರೆ ಸರ್ ಗ್ಯಾರೇಜ್ ಅಲ್ಲಿ ಟೈಪ್ ಮಾಡಿ ಬಿಡ್ತಾರೆ, ಗ್ಯಾರೇಜ್ ಅಲ್ಲಿ ಬಿಡ್ತಾರೆ. ಆ ತರ ನಮ್ದು ಇಲ್ಲ, ಡೈರೆಕ್ಟ್ ಒನ್ ಡೇ ಅಲ್ಲಿ ತೊಗೊಂಡ್ರೆ ಒನ್ ಡೇ ಅಲ್ಲೇ ಸರ್ವಿಸ್ ಆಗುತ್ತೆ. ಹೌದಾ? ಒನ್ ಡೇ ಶೋರೂಮ್ ಅಲ್ಲೇ ಸರ್ವಿಸ್ ಆಗುತ್ತೆ ನಿಮ್ಗೆ ಗಾಡಿ. ಯಾಕೆ ಆತರ ಆಗುತ್ತೆ ಸರ್? ಏನಕ್ಕೆ ನಮ್ಮ ತರ ನಮ್ಮ ಪ್ಯಾಕೇಜ್ ಕಸ್ಟಮರ್ ನೋಡಿ ಸರ್, ಕೆಲವು ಜನ ಏನ್ ಮಾಡ್ತಾರೆ, ಇವಾಗ ನೀವು ಗಾಡಿ ತೊಗೊಳಕ್ ಬರ್ತೀರಾ, ಏನಾಗುತ್ತೆ ಇವಾಗ ಗಾಡಿ ತೊಗೊಳ್ ಬಂದ್ರೆ ಸರ್ ನಮ್ಗೆ ಈ ತರ ನೀವೇ ಸರ್ವಿಸ್ ಮಾಡ್ಕೊಟ್ಬಿಡಿ, ಇಲ್ಲ ಒಂದ್ ಕಸ್ಟಮರ್ಗೆ ನನ್ಗೆ ಶೋರೂಮ್ ಅಲ್ಲೇ ಬೇಕು, ನನ್ಗೆ ಒಂದ್ಸಲಿ ಮೆಕ್ಯಾನಿಕ್ ನಾನು ಭರೋಸಾ ಮಾಡಲ್ಲ, ಶೋರೂಮ್ ಅಲ್ಲೇ ನನ್ಗೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಆ ಕಾರಣಾಗ ಏನ್ ಮಾಡಿದ್ವಿ, ನಾವು ಪ್ಲಾನ್ ಮಾಡಿ ಕಂಪನಿ ಜೊತೆ ನಾವು ಟೈ ಅಪ್ ಆಗಿ ಹೌದು ಟೈ ಅಪ್ ಆಗಿ ನಾವೇನ್ ಮಾಡ್ತಾ ಇದೀವಿ, ಕಂಪನಿ ಮೂಲಕ ನಾವು ಕಂಪನಿಯಲ್ಲಿ ಏನೇನು ಒನ್ ಡೇ ಇದೆ, ಪೋಲೋ ಹೋಲ್ಸೋಗನ್ ತಗೊಂಡ್ರೆ ಹೋಲ್ಸೋಗನ್ ಕಂಪನಿಯಲ್ಲಿ, ಇಲ್ಲ ಮಾರುತಿ ತಗೊಂಡ್ರೆ ಮಾರುತಿ ಶೋರೂಮ್ ಅಲ್ಲಿ ಒನ್ ಡೇ ಅಲ್ಲಿ, ಇಲ್ಲ ಅಂದ್ರೆ ನಿಮ್ ಮಹೇಂದ್ರ ತಗೊಂಡ್ರೆ ಮಹೇಂದ್ರ ಶೋರೂಮ್ ಅಲ್ಲಿ. ಆ ಗಾಡಿ ಯಾವ ಗಾಡಿ ಶೋರೂಮ್ ಏನ್ ಹೇಳ್ತಾ ಇದೀರಾ ಸರ್? ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರು ನಿಮ್ಗೆ ರೀಸೇಲ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾ ಇದೀರಾ? ಸರ್ 100% ಪಕ್ಕ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಅವರು ಶೋರೂಮ್ ಅಲ್ಲೇ ಹೋಗಿ ಸರ್ವಿಸ್ ಮಾಡಿಸೋದ್ರಿಂದ ಪ್ರತಿಯೊಂದು ಹಿಸ್ಟ್ರಿ ಕೂಡ ಅದರಲ್ಲೇ ಇರುತ್ತೆ ಅಲ್ವಾ? ಡೆಫಿನೆಟ್ ಆಗಿ ರೀಸೇಲ್ ಕೂಡ ನಿಮ್ಗೆ ಹೇಳ್ತೀನಿ ನೋಡಿ ಸರ್. ನಾಳೆ ದಿನ ಇವಾಗ ಕಸ್ಟಮರ್ ಏನ್ ಮಾಡ್ತಾರೆ, ಇವಾಗ ಗಾಡಿ ಇವಾಗ ನನ್ನ ಪ್ರಕಾರ ನೋಡಿ ಒಂದು ಶಿಫ್ಟ್ ತಗೊಂಡು ಹೋದ್ರು ಗಾಡಿ, ಇವಾಗ ನಾಳೆ ದಿನ 1 ವರ್ಷ ಬಿಟ್ಟು ಅವ್ರು ಸೇಲ್ ಮಾಡ್ಬೇಕು, ಇಲ್ಲ ಬೇರೆ ಎಕ್ಸ್ಚೇಂಜ್ ಮೇಲೆ ಹೋಗ್ತಾರೆ. ಅವಾಗ ಏನ್ ಮಾಡ್ತಾರೆ, ಇಲ್ಲ ಸರ್ 1 ಲಕ್ಷ ಕಡಿಮೆ ಕೊಡಿ, 2 ಲಕ್ಷ ಕಡಿಮೆ ಕೊಡಿ, ಆತರ ನಾನು ಮಾಡೋದಿಲ್ಲ. ಏನಿದೆ ಮಾರ್ಕೆಟ್ ಏನ್ ಪ್ರೈಸ್ ನಡೀತದೆ, ಗಾಡಿ ತಗೊಂಡೋಗ್ತೀರಾ ಒಂದು 40 to 50,000 ರಿವ್ಯೂಸ್ ಮಾಡಿ, ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ನಡೀತದೆ ಆ ಪ್ರೈಸ್ ಅಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ಆ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ? ನೀವು 99 ಮಾಡಲ್ ತಗೊಳ್ಳಿ, ಇಲ್ಲ 2000 ಮಾಡಲಿ, 2021 ಕೂಡ ತಗೊಳ್ಳಿ, ತಿರ್ಗಾ ನಾವು ಕೊಟ್ಟಿರೋ ಗಾಡಿ ನಾವೇ ಇಸ್ಕೊಂತೀವಿ ಸರ್. ನೀವು ಕೊಟ್ಟಿರೋ ಗಾಡಿ ನೀವೇ ಇಸ್ಕೊಂತೀರಾ? ಅದೇ ಪ್ರೈಸ್ ಕೊಡ್ತೀರಾ ಹೇಗೆ? ಪ್ರೈಸ್ ಅಲ್ಲಿ ನೋಡಿ ಸರ್ ಹೆಚ್ಚು ಕಡಿಮೆ ಆಗುತ್ತೆ, ಅದೇ ಪ್ರೈಸ್ ಅಂತ ಕೊಡಕ್ ಆಗಲ್ಲ. ಪ್ರೈಸಿಂಗ್ ಅಲ್ಲಿ ಅದೇ ಹೇಳ್ದಲ್ಲ ನಿಮ್ಗೆ, ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ನಡೀತಾ ಇದೆ ಆ ಪ್ರೈಸ್ ಇಂದ ನಿಮ್ಗೆ 20 to 30,000 ನಿಮ್ಗೆ ನೆಗೋಷಿಯಬಲ್ ಸರ್. ಮಾರ್ಕೆಟ್ ಅಲ್ಲಿ ಇವಾಗ ನೋಡಿ ತುಂಬಾ ಇವಾಗ ಕಾಂಪಿಟೇಷನ್ ಬಂದ್ಬಿಟ್ಟಿದೆ, ಲೈಕ್ ಏನೋ ತುಂಬಾ ಇದೆ, ಹೆಸರು ಬೇಡ ಹೇಳೋದು ಬೇಡ, ಕಾಂಪಿಟೇಷನ್ ಇದೆ ಕಂಪನಿಗಳು. ನಾವು ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೋ ಅದಕ್ಕಿಂತ 10,000 to 20,000 ಜಾಸ್ತಿ ತಗೊಂಡು ನಾನು ತಗೊಂತೀನಿ, ಗ್ಯಾರಂಟಿ ಅದು. ಜಾಸ್ತಿ ತಗೊಂತೀರಾ? ಜಾಸ್ತಿ ತಗೊಂಡು ಸರ್. ನೀವು ಸಾಕಷ್ಟು ಆಫರ್ ಕೊಡ್ತಾ ಇದ್ದೀರಾ ಅಂತ ನನಗೆ ನಿನ್ನೆ ಗೊತ್ತಾಯ್ತು, ಅದಕ್ಕೆ ನಾನು ಓಡಾಡ್ ಬಂದೆ ಇವತ್ತು ಬೆಳಿಗ್ಗೆ ಶೂಟ್ ಮಾಡೋಣ ಅಂತ ಹೇಳಿ. ಸರ್ ಏನೇನು ಆಫರ್ಗಳಿದಾವೆ ಸರ್? ಸರ್ ಆಫರ್ ಬೇಕಂದ್ರೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಅದೇ ನಿಮ್ಗೆ ಬುಕ್ ಜೊತೆಲಿ ನಿಮ್ಗೆ ವೋಚರ್ ಜೊತೆಲಿ ತೋರಿಸ್ಬಿಡ್ತೀನಿ ನೋಡಿ ಸರ್. ಇದು ವೋಚರ್ 1 year ಇದೇ ಕಂಪನಿ ಕೊಡ್ತಾ ಇರೋದು ನಾವು. ನಮ್ಮ ಕಡೆಯಿಂದ ನಿಮ್ಗೆ ಯಾವ ಗಾಡಿ ತೊಗೊಂಡ್ರು ನಮ್ಮ ಕಡೆಯಿಂದ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ 1 year ಇಂಜಿನ್ ಅಂಡ್ ಟ್ರಾನ್ಸ್ಮಿಷನ್ ವಾರಂಟಿ ಕೂಡ ಸಿಗುತ್ತೆ. ಪ್ಲಸ್ ಅಡಿಷನಲ್ ಆಗಿ ನಿಮ್ಗೆ ಫ್ರೀ ಸರ್ವಿಸ್ ಅಂಡ್ ಮೇಂಟೆನೆನ್ಸ್ ಫಾರ್ 1 year ನಮ್ಮ ಕಂಪನಿ ಕಾರ್ಸ್ ಲೈನ್ ಕಡೆಯಿಂದ ನಿಮ್ಗೆ ಸಿಗುತ್ತೆ. ಓಕೆ, ನಾನು ಒಂದ್ ಕೇಳ್ಬೇಕು ಸರ್, ಇದರಲ್ಲಿ ಅಮೌಂಟ್ ಏನು ಹಾಕಿಲ್ಲ? ಇದು ಬಂದು ನಿಮ್ಗೆ ಪ್ಯಾಕೇಜ್ ನಿಮ್ಗೆ 25,000 ಪ್ಯಾಕೇಜ್ ಇದು. 25,000 ಹೌದು. ಪ್ಯಾಕೇಜ್ ಬಂದು ಕಾಸ್ಟ್ 1 ವರ್ಷ 25,000. ನಮ್ಮ ಕಡೆಯಿಂದ ಏನ್ ಚಾರ್ಜಸ್ ಇರಲ್ಲ ನಿಮ್ಗೆ. ಒಂದೊಂದು ಗಾಡಿಗೆ ಒಂದೊಂದು ರೇಟ್ ಇರುತ್ತೆ. ಇವಾಗ ಚಿಕ್ಕ ಹ್ಯಾಶ್ ಬ್ಯಾಕ್ ಗಾಡಿ ತೊಗೊಂಡ್ರೆ ನಿಮ್ಗೆ 10,000 to 15,000 ಇದೆ. ಶಿಫ್ಟ್ ಡೀಸೆಲ್ ಗಾಡಿ ಪ್ರೈಸಿಂಗ್ ಇದೆ. ನಮ್ಮ ಕಡೆಯಿಂದ ಚಾರ್ಜಸ್ ಎಂತದಿಲ್ಲ ಸರ್ ಇದಕ್ಕೆ. ನಿಮ್ಗೆ ಇದಕ್ಕೆ ಎಂತದ್ದು ಚಾರ್ಜಸ್ ಇಲ್ಲ. ಗಾಡಿ ಯಾವ್ದೇ ಪ್ರೈಸ್ ಅಲ್ಲಿ ಹೇಳಿದೀನಿ, ಇವ್ರ ಚಾನಲ್ಗೋಸ್ಕರ ನಾನು ಈ ಆಫರ್ ಕೊಡ್ತಾ ಇರೋದು. ಬಂದಿರೋದ ಕಾರಣಕ್ಕೆ ಇವ್ರ ಚಾನಲ್ ಕಡೆಯಿಂದ ಈಗ ಯಾವ ಗಾಡಿ ತೋಲಿ ನಮ್ಮ ಹತ್ರ ಆ ಗಾಡಿಗೆ ನಿಮ್ಗೆ ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು. ನಿಮ್ ಬೇರೆ ಶೋರೂಮ್ ಅಲ್ಲಿ ಇದಕ್ಕೆ ನಿಮ್ಗೆ ಸಪರೇಟ್ ಚಾರ್ಜಸ್ ಮಾಡ್ತಾರೆ. ಇಷ್ಟೇ ಒಂದು ವಾರಂಟಿ ನಿಮ್ಗೆ ಇಂಜಿನ್ ಟ್ರಾನ್ಸ್ಮಿಷನ್ ಇದಕ್ಕೆ ವಾರಂಟಿಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಬಟ್ ಇದರಲ್ಲಿ ಏನ್ ಪ್ರೈಸ್ ಕೋಟ್ ಮಾಡ್ತಿದ್ದಾರೆ ಅದೇ ಪ್ರೈಸ್ ಅಲ್ಲಿ ನಾನು ಇನ್ಕ್ಲೂಡಿಂಗ್ ಆಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೇ ಬಂದ್ಬಿಡುತ್ತೆ ನಿಮ್ಗೆ ವಿತ್ ಟ್ರಾನ್ಸ್ಮಿಷನ್ ಮತ್ತೆ ಇಂಜಿನ್ ವಾರಂಟಿ. ಪ್ಲಸ್ ನೋಡಬಹುದು ಎಲ್ಲ A to Z ನಿಮ್ಗೆ ಇಂಜಿನ್ ಟ್ರಾನ್ಸ್ಮಿಷನ್ ವಾರಂಟಿ ಅಂತ ಬರುತ್ತೆ. ಮೇಂಟೆನೆನ್ಸ್ ಅನ್ನು ಸರ್ವಿಸ್ ಫ್ರೀ ಬರುತ್ತೆ. ರೋಡ್ ಸೈಡ್ ನಿಮ್ಗೆ ಅಸೆಂಟ್ ಸಿಗುತ್ತೆ. ನಿಮ್ಗೆ ನೋಡಿ ಇದ್ರಲ್ಲಿ ನೋಡಬಹುದು ತಾವು ಯಾವ ಒಂದ್ಸಲಿ ಜನರಲ್ ಸರ್ವಿಸ್ ಇಂದ ಹಿಡಿದು ನಿಮ್ಗೆ ಇಷ್ಟೆಲ್ಲ ನಿಮ್ಗೆ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರುತ್ತೆ. ಸರ್ವಿಸು, ಜನರಲ್ ಆಯಿಲ್ ಚೇಂಜ್ ನಿಮಗೆ ಬರುತ್ತೆ. 1 year ಒಂದ್ಸಲ ನಿಮ್ಗೆ ಆಯಿಲ್ ಚೇಂಜ್ ಕೂಡ ತಾವು ಮಾಡ್ಕೊಳ್ಬಹುದು. ಏರ್ ಫಿಲ್ಟರ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು. AC ಇಂದ ಹಿಡಿದು ನಿಮ್ಗೆ ಎಲ್ಲ ಚೇಂಜ್ ಅಪ್ ಆಗುತ್ತೆ. ನಿಮ್ಗೆ ಎಲ್ಲ ಈ ಶೋರೂಮ್ ಅಲ್ಲಿ ನಿಮ್ಗೆ ಹೇಳ್ದಲ್ಲ ನಿಮ್ಗೆ ನೋಡಿ ಸರ್, ಈ ಗಾಡಿ ತೊಗೊಂಡ್ರೆ ಈ ಶೋರೂಮ್ ಅಲ್ಲಿ ನಿಮ್ಗೆ ಸರ್ವಿಸ್ ಆಗುತ್ತೆ. ನೋಡ್ತಾ ಇದ್ದೀರಾ
ಈ ಒಂದು ಎಲ್ಲಾ ಶೋರೂಮ್ ಗಳಲ್ಲಿ ನಿಮ್ಗೆ ಸರ್ವಿಸ್ ಗಳಾಗುತ್ತೆ. ಇಲ್ಲೇ ಕೂಡ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಇದೇನ್ ಕ್ಯಾಟಲಾಗ್ ಇದು ಕಸ್ಟಮರ್ ಕ್ಯಾಟಲಾಗ್ ಸರ್. ಇವಾಗ ಗಾಡಿ ನಾವು ಪರ್ಚೇಸ್ ಮಾಡಿದ್ರೆ ವಾರಂಟಿ ಕೂಡ ನಮ್ಮ ಹತ್ರ ಇದೇ ಕ್ಯಾಟಲಾಗ್ ನಿಮಗೆ ವಾರಂಟಿ ಬುಕ್ ಅಂತ ಕೊಡ್ತೀವಿ ನಾವು. ವಾರಂಟಿ ಬುಕ್ ಫಾಸ್ಟ್ ಟ್ಯಾಗ್ ಕೂಡ ನಮ್ಮ ಕಡೆಯಿಂದ ಫ್ರೀ ಆಗಿ ಕೊಡ್ತೀನಿ ಸರ್. ಫಾಸ್ಟ್ ಟ್ಯಾಗ್ ಸಿಗ್ತಾ ಇದೆ ಸರ್. ಫಾಸ್ಟ್ ಟ್ಯಾಗ್ ಕೂಡ ಫ್ರೀ ಆಫ್. ಎಷ್ಟು ರೂಪಾಯಿಗೆ ರೀಚಾರ್ಜ್ ಇರುತ್ತೆ ಸರ್? ರೀಚಾರ್ಜ್ ಅಂದ್ರೆ ನಿಮ್ಗೆ ಫಾಸ್ಟ್ ಟ್ಯಾಗ್ ನೀವು ನೋಡಿ ಆಚೆ ತಗೊಳಕ್ ಹೋದ್ರೆ ನಿಮ್ಗೆ 500 rupees ಚಾರ್ಜ್ ಮಾಡ್ತಾರೆ. ನಿಮ್ಗೂ ಗೊತ್ತು ನಾವು ಎಂತದಿಲ್ಲ 100 rupees ರೀಚಾರ್ಜ್ ಬರುತ್ತೆ ನಿಮ್ಗೆ. ಟ್ಯಾಗ್ ಚಾರ್ಜಸ್ ಎಂತದಿರಲ್ಲ. ನಮ್ಮ ಕಡೆಯಿಂದ 200 rupees ಟ್ಯಾಗ್ ಚಾರ್ಜಸ್ ಇರುತ್ತೆ ಡೆಪಾಸಿಟ್. ಅದೆಲ್ಲ 300 to 400 ಬರುತ್ತೆ. ಇದೊಂದು ಸಪರೇಟ್ ಸಿಗ್ತಾ ಇದೆ ನಿಮ್ಗೆ. ಆರಾಮಾಗಿ ಅಂಟಿಸ್ಕೊಂಡು ಸರ್ ಗಾಡಿ ತಗೊಂಡಿದ್ರ ಎಲ್ಲಿನ ಹೋಗಿ ನಿಲ್ಸಂಗಿಲ್ಲ. ಆಕ್ಟಿವೇಶನ್ ಮಾಡ್ಕೊಳ್ಳಿ ಅನ್ಸ್ಕೊಳ್ಳಿ ಈ ಮೂಲಕ ನಿಮ್ಗೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಗೆ ಅವ್ರು ಟೈ ಅಪ್ ಆಗಿದ್ದಾರೆ. ಅದ್ರಲ್ಲಿ ನಿಮ್ಗೆ ಎಲ್ಲೋದ್ರು ಆಲ್ ಓವರ್ ಕರ್ನಾಟಕ, ನೀವು ಎಲ್ಲೋದ್ರು ತಮಿಳ್ನಾಡು, ಚೆನ್ನೈ, ಕರ್ನಾಟಕ, ಕೇರಳ ಎಲ್ಲೋದ್ರು ನಿಮ್ಗೆ ಸರ್ವಿಸ್ ನಿಮ್ಗೆ ಆರಾಮಾಗಿ. ಕರ್ನಾಟಕದವರು ಅಲ್ಲಿ ಹೋಗು ಮಾಡ್ಕೋಬಹುದಾ ಸರ್? ನಿಮ್ಗೆ ಮೇನ್ ಸಿಟಿಯಲ್ಲಿ ಇವಾಗ ಅನ್ಕೊಳ್ಳಿ, ಇವಾಗ ಬೆಂಗಳೂರಲ್ಲಿ ಮೇನ್ ಸಿಟಿ, ಬೆಂಗಳೂರಲ್ಲಿ ಅಲ್ಲ ಅವ್ರೆ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲಿ ಬೇಕಂದ್ರೆ ಆಗುತ್ತೆ. ಮೈಸೂರಲ್ಲಿನೂ ಆಗುತ್ತೆ ನಿಮ್ಗೆ. ಹುಬ್ಳಿ, ಧಾರವಾಡ ನಿಮ್ಗೆ ಅದೇ ಮೇನ್ ಸಿಟಿ. ಯಾವ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ಯಾವ ಮೇನ್ ಸಿಟಿ ಇದೆ? ಮಂಗಳೂರು, ಚಿಕ್ಕಮಂಗ್ಳೂರು ಎಲ್ಲ ಕಡೆ ನಿಮ್ಗೆ ಸರ್ವಿಸ್ ನಿಮ್ಗೆ ಮಾಡಿಸ್ಕೊಡ್ತಾರ ಅವ್ರೆ. ಮಾಡಿಸ್ಕೊಡ್ತಾರ? ಹೌದು. ಓಕೆ, ಬೆಸ್ಟ್ ಆಪ್ಷನ್. ಅಂಡ್ ಇವ್ರ ಹತ್ರ ಒಂದು ಒಳ್ಳೆ ಆಫರ್ ಕೂಡ ಇದೆ. ಒಂದು ಕಾರ್ ಕೊಡ್ತಾ ಇದಾರೆ, ಚಿಕ್ಕ ಕಾರು. ಎಂತ ಪ್ರೈಸ್ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗುತ್ತೆ ಆ ಪ್ರೈಸ್ ನೋಡ್ತಾ ಇದ್ರೆ. ಯಾಕಂತ ಹೇಳಿದ್ರೆ ಎಲ್ಲರ ಒಂದು ಕಾರ್ಸ್ ತಗೊಳ್ಳೋ ಕನ್ಸು ಆಗ್ತಾ ಇದೆ. ಅದು ಒಂದು ಕಾರ್ ಅಷ್ಟೇ ಇರೋದು. ಯಾರು ಬೇಗ ಬರ್ತಾರೆ ಆಗೊಂದು ಕಾರ್ ಸಿಗುತ್ತೆ. ಏನ್ ಸರ್ ಅದ್ರ ಸ್ಕೀಮ್ ಬಗ್ಗೆ, ಆಫರ್ ಬಗ್ಗೆ ಹೇಳಿ. ಏನಂದ್ರೆ ನಿಮ್ ಚಾನಲ್ಗೋಸ್ಕರ ಅದು ಗಾಡಿ ತರಿಸಿರೋದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಅದು ಸ್ಟಾಕ್ ಹೆಂಗ್ ಮೇಂಟೈನ್ ಮಾಡಿದ ಅಂದ್ರೆ ಒಂಚೂರು ಯಾವ್ದು ಬಾಡಿ ಲೈನ್ ಅಲ್ಲಿ ಆಗಿರ್ಲಿ, ನಿಮ್ಗೆ ವೆಹಿಕಲ್ ಆಗಿರ್ಲಿ, ಡ್ಯಾಶ್ ಬೋರ್ಡ್ ಆಗಲಿ, ನಿಮ್ಗೆ ಎಲ್ಲ ವೆಲ್ ಮೇಂಟೈನ್ ಇಂಜಿನ್ ಇಂದ 94 ವೇ ಮಾಡಲ್ ಅದು ನಿಮ್ಗೆ 28,000 ವಿತ್ ಆಫ್ ಟ್ಯಾಂಕ್ ಪೆಟ್ರೋಲ್ ಅಲ್ಲಿ ನಿಮ್ಗೆ ಕೊಡ್ತೀನಿ ಗಾಡಿ. ಅದು ಬರೀ 28,000 ಅಲ್ಲಿ ಕಾರ್ ಸಿಗ್ತಾ ಇದೆ. ನೀವು ಏನು ಮಾಡ್ಕೊಳಕ್ ಆಗಲ್ಲ. ಒಂದು ಬೈಕ್ ಕೂಡ ಸಿಗೋದಿಲ್ಲ 29,000. ಇವಾಗ ಏನಾಗ್ಬಿಟ್ಟಿದೆ, ಇವಾಗ 2 ವೀಲರ್ ತೋಲೋದು ಒಂದು 2 ವೀಲರ್ ಇವಾಗ 1 lakh ಆಗ್ಬಿಟ್ಟಿದೆ. ಹೊಸ ಗಾಡಿ ತೊಗೊಳಕ್ ಹೋದ್ರೆ 1 lakh, ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳಕ್ ಹೋದ್ರೆ 40,000 ಇಂದ 50,000. ಆ ಪ್ರೈಸ್ ಅಲ್ಲಿ ಏನಾದ್ರು ಗಾಡಿ ಸಿಗ್ತಾ ಇದಲ್ಲ. 2 ವೀಲರ್ ಪ್ರೈಸ್ ಅಲ್ಲಿ ನೀವು 2 ವೀಲರ್ ಇಂದ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಇವಾಗ ಸೈಕಲ್ ಎಷ್ಟಾಗ್ಬಿಟ್ಟಿದೆ ಇಲ್ಲಿ? 20,000 ರೂಪಾಯಿ ಸೈಕಲ್ ಇದೆ. ಸೈಕಲ್ ಪ್ರೈಸ್ ಅಲ್ಲಿ ನಿಮ್ಗೆ ಕಾರ್ ಸಿಗ್ತಾ ಇದಲ್ಲ. ಹೌದು, 5 ಜನ ಕೂತ್ಕೊಂಡು ಹೋಗುವಂತ ಕಾರ್ ಸಿಗ್ತಾ ಇದೆ ನಿಮ್ಗೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಆಂಟಿಕ್ ಪೀಸ್ ಕಾರು ಅಂದ್ರೆ ಯಾವ್ದೋ ಒಂದು ಗುಜರಿ ಐಟಮ್ ಅಂತ ಮಾತ್ರ ಅನ್ಕೋಬೇಡಿ. 30,000 ಅಂದ ತಕ್ಷಣ ಕಮ್ಮಿ ಅಂತ ಅನ್ಕೊಂಡ ತಕ್ಷಣ ಹಂಗ ಅನ್ಕೊಂಡ್ಬಿಡ್ತೀರಾ. ಇಲ್ಲ, ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಕಾರ್ ಇನ್ನ ಬರ್ತಾ ಇದೆ. ಬಂದ ತಕ್ಷಣ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಕಾರ್ಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅಂತ ಅನ್ಕೊಂತೀನಿ. ಇನ್ ಕೇಸ್ ನಿಮ್ಗೆ ಪ್ರೈಸ್ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದ್ರಿಂದ. ಸರ್ ಕೂಡ ಇರ್ತಾರೆ, ಅಭಿಲಾಷ್ ಸರ್ ಇದ್ದಾರೆ. ಡೆಫಿನೆಟ್ ಆಗಿ ಅವರು ಕೂಡ ನಮ್ಮ ಚಾನೆಲ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ತಾರೆ. ಹಾಗೆ ನಾನು ಕೂಡ ನನ್ನ ಚಾನೆಲ್ನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಈ ಕಾರ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ಒಂದು ನ್ಯಾನೋ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಬಂದು 2015 ಮಾಡಲ್ ಟಾಟಾ ನ್ಯಾನೋ ಆಗಿರೋದು. ಇದು ಟೆಕ್ಸ್ಟಿ ವೇರಿಯಂಟ್. ಓಕೆ, ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂದ್ರೆ ನಿಮಗೆ ಕಸ್ಟಮರ್ ಬಂದು ಮ್ಯಾಗ್ವಿಲ್ ಫಿಟ್ ಮಾಡೋರ ಇದು ಗಾಡಿಗೆ. ಇದು ಕಲರ್ ತುಂಬಾ ಜನ ಲೈಕ್ ಮಾಡ್ತಾರೆ. ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು ಕಲರ್. ಇಂಟೀರಿಯರ್ ವೈಸ್ ನಾವು ನೋಡ್ಬೋದು. ಗಾಡಿ ಫಸ್ಟ್ ಕ್ಲಾಸ್ ವೆಲ್ ಮೇಂಟೈನ್ ಆಗಿದೆ. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಈ ಗಾಡಿಯಲ್ಲಿ. ನಿಮಗೆ ಪವರ್ ವಿಂಡೋಸ್ ಕೂಡ ಬರುತ್ತೆ. ಇದರಲ್ಲಿ ಸೆಂಟ್ರಲ್ ಲಾಕ್ ಕೂಡ ನಿಮಗೆ ಇದರಲ್ಲಿ ಬರಬಹುದು ನಿಮಗೆ. ಓಕೆ, ಸೆಂಟ್ರಲ್ ಲಾಕಿಂಗ್ ಕೂಡ ಈ ಒಂದು ಗಾಡಿಯಲ್ಲಿ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಶೋರೂಮ್ ಇಂದಾನೆ ಬರಲ್ಲ ಇದು. ಶೋರೂಮ್ ಮ್ಯಾಗ್ವಿಲ್ ಟಾಟಾದ ನಿಮಗೆ ಮ್ಯಾಗ್ವಿಲ್ ಕೂಡ ಕಸ್ಟಮರ್ ಫಿಟ್ ಅಪ್ ಮಾಡಿದ್ದಾರೆ ಇದರಲ್ಲಿ. ಇದು ಟುಷ್ಟು ಲೇಟೆಸ್ಟ್ ಮ್ಯಾಗ್ವಿಲ್ ಬರುತ್ತೆ ಇದು. ಅದು ಕೂಡ ಕಸ್ಟಮರ್ ಫಿಟ್ ಅಪ್ ಮಾಡಿದ್ದಾರೆ ಇದರಲ್ಲಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ. ಇದು ಕೂಡ ಪ್ರೈಸ್ ಕೂಡ ನಿಮಗೆ 1,85,000 ಹೇಳ್ತಾ ಇದ್ದೀನಿ. ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 1 year ಇಂಜಿನ್, ಗೇರ್ ಬಾಕ್ಸ್ ಕೂಡ ನಿಮಗೆ ಆಫರ್ ಹೇಳ್ತೀನಿ ನಿಮಗೆ. ಬೇಕಂದ್ರೆ ವಿಡಿಯೋ ಎಂಡಿಂಗ್ ಅಲ್ಲಿ ಆಫರ್ ಕೂಡ ಎಲ್ಲ ಗಾಡಿಯಲ್ಲಿ ನಿಮಗೆ ಮಾಡ್ಕೊಡೋಣ. ನಿಮ್ ವ್ಯೂವರ್ಸ್ ಕಡೆ ಬಂದ್ರೆ ಫೈನಲ್ ಆಗಿ ನಿಮಗೆ ಈ ಗಾಡಿ ನಿಮಗೆ 1,58,000 ಫೈನಲ್ ಮಾಡಿ ಕೊಡ್ತೀನಿ. 1,58,000 ಈ ಒಂದು ಗಾಡಿ ನಿಮಗೆ ಆಫರ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬಾಡಿ ಪಾರ್ಟ್ಗೆ ಬಂತು ಅಂತ ಆದ್ರೆ ನಿಮ್ಗೆ ಎಲ್ಲೂ ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಕಾಣಿಸ್ತಾ ಇಲ್ಲ. ಒಂದೊಳ್ಳೆ ಗುಡ್ ಡೀಲಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಸರ್ ಇದು ಬಂದು ಡೀಸೆಲ್ ವೆಹಿಕಲ್ ಆಗಿರೋದು. ಇದು ಫಿಯಟ್ ಲೀನಿಯಾ ಎಮೋಷನ್ ಪ್ಯಾಕ್ ಆಗಿರೋದು. ಇದು ಬಂದು ಫಿಯಟ್ ಲೀನಿಯಾ ಅಲ್ಲಿ ನಿಮಗೆ ಟಾಪ್ ಅಂಡ್ ವೆಹಿಕಲ್ ಇದೆ ಆಗಿರೋದು ಇದು. ಇದು ಇವಾಗ ಕಸ್ಟಮರ್ ಗಾಡಿ. ಇದು ಇವತ್ತೇ ಬಂದಿರೋದು, ರಿಫಾಬ್ ಏನಾಗಿಲ್ಲ. ಇದು ಪ್ರೈಸ್ ಬಂದು ನಿಮ್ಗೆ 3 lakhs ಕೋಟ್ ಮಾಡ್ತಾ ಇದೀನಿ. ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ ಇದರಲ್ಲಿ. ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ನಿಮ್ಗೆ ಡುವಲ್ ಏರ್ ಬ್ಯಾಗ್ ಬರುತ್ತೆ. ಇಲ್ಲೊಂದು ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಡ್ಯಾಶ್ ಬೋರ್ಡ್ ಅಲ್ಲಿ ಏರ್ ಬ್ಯಾಗ್ ಬರುತ್ತೆ. 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್, ಆಟೋ AC ಎಲ್ಲ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿ ಬರುತ್ತೆ. ಸಿಸ್ಟಮ್ ಕೂಡ ನಿಮಗೆ ಇನ್ಕ್ಲೂಡಿಂಗ್ ಆಗಿ ಬರುತ್ತೆ ನಿಮಗೆ ಗಾಡಿಯಲ್ಲಿ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಕೂಡ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಪ್ಯೂರ್ ಲೆದರ್ ಸೀಟ್ ಹಾಕೋರೆ ಕಸ್ಟಮರ್. ಲೆದರ್ ಸೀಟ್ ಇಂದ ಹಿಡಿದು ಬಾಡಿ ಲೈನ್ ಎಲ್ಲ ಫಸ್ಟ್ ಕ್ಲಾಸ್ ಇದೆ. ನಿಮ್ಗೆ ಏನಿದೆ ರಿಫಾಬ್ ಮಾಡಿ ನಿಮ್ಗೆ ಕೊಡ್ತೀನಿ. ಓಕೆ, ಇವಾಗ ಬಂದಿರೋದು ಗಾಡಿ ಇದು. ಇವಾಗ ಜಸ್ಟ್ ಬಂದಿದೆ.
ಇನ್ನ ವಾಶ್ ಕೂಡ ಆಗಿಲ್ಲ ಅಂತ ಅನ್ಕೊಂತೀನಿ. ವಾಶ್ ಕೂಡ ಆಗಿಲ್ಲ, ಡೈರೆಕ್ಟ್ ನಿಮ್ ವ್ಯೂವರ್ಸ್ಗೆ ನಿಮ್ಗೆ ತೋರಿಸ್ತಾ ಇರೋದು ಗಾಡಿ ಇದು. ಹೌದಾ? ಓಕೆ. ಏನೇನಿದೆ ಎಲ್ಲ ರಿಫಾರ್ಮ್ ಮಾಡಿ ನಿಮ್ಗೆ ಕೊಡ್ತೀನಿ. ಓಕೆ. ಇದು 3 lakh rupees ಹೇಳ್ತಾ ಇದ್ದೀನಿ, ನಿಮ್ಗೆ ಪ್ರೈಸ್ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಇದು ಓಕೆ. 3 lakh rupees ಹೇಳ್ತಾ ಇದ್ದೀರಾ, ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು ಓಡಿದೆ ಸರ್ 80,000 ಏನೋ ಓಡಿದೆ. 80,000 ಓಡಿದ್ಯಾ? ಹೌದು. ಓಕೆ ಸರ್. ಓಕೆ, ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ಮಾರುತಿ ಜೆನ್ ಆಗಿರೋದು. ಇದು LX ವೇರಿಯಂಟ್ ಟೈಪ್ 2 ಇಂಜಿನ್, ಟೈಪ್ 2 ಬರುತ್ತೆ ಇದು. ಓಕೆ. ಶೇಪ್ ಎಲ್ಲ ತಾವು ನೋಡಬಹುದು, ಟೈಪ್ 2 ವೇರಿಯಂಟ್. ಇದನ್ನು ಡೈರೆಕ್ಟ್ ಕಸ್ಟಮ್ ಇವಾಗ ಬಂದಿರೋದು ಗಾಡಿ ಇದು. ಓಕೆ. ಇದು ಪ್ರೈಸ್ ಕೂಡ ನಿಮಗೆ 175 ಹೇಳ್ತಾ ಇದ್ದೀನಿ. ಗಾಡಿ ಕೂಡ ತಾವು ನೋಡಬಹುದು, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ, ಕಸ್ಟಮರ್ ಸ್ಟಾಕ್ ಮೇಂಟೈನ್ ಮಾಡವ್ರೆ. ಓಕೆ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ಲೆದರ್ ಸೀಟ್ ಕೂಡ ನಿಮಗೆ ಕಸ್ಟಮರ್ ನಿಮಗೆ ಫಿಟ್ ಅಪ್ ಮಾಡಿದ್ದಾರೆ ಇದರಲ್ಲಿ, ಕಂಪನಿಯಿಂದ ಬರಲ್ಲ. ಲೆದರ್ ಸೀಟ್ ಹಾಕಿದ್ದಾರೆ ಕಸ್ಟಮರ್. ಓಕೆ. ಇದು ಬಂದು ನಿಮಗೆ ಇಲ್ಲಿ ನೋಡಬಹುದು ಹಿಂದ್ಗಡೆ, ಇದು ಬಂದು ನಿಮಗೆ LX ಇದು, LX ವೇರಿಯಂಟ್ ಇದು. ಓಕೆ. LXi ಬರುತ್ತೆ. ಹೌದು. ಇದು ಕೂಡ ನಿಮಗೆ ವೆಲ್ ಮೇಂಟೈನ್ ಆಗಿದೆ. ಈ ಗಾಡಿ ಎಲ್ಲ ಲೋ ಬಜೆಟ್ ಗಾಡಿಯಲ್ಲಿ ತುಂಬಾ ಜನ ಕ್ರೇಜ್ಗಳು ಇರ್ತಾರೆ, ಜೆನ್ ತಗೊಳ್ಬೇಕು ಅಂತ. ಮಾಡಿಫೈರ್ ಕೆಲವು ಜನ ತಗೊಂಡು ಮಾಡಿಫೈರ್ ಕೂಡ ಮಾಡಿಫೈ ಮಾಡ್ಕೊಳ್ಬೇಕು ಅಂತ. ಇಲ್ಲ ಅಂದ್ರೆ ಕೆಲವು ಜನ ಬಜೆಟ್ ಅಲ್ಲಿ, ಲೋ ಬಜೆಟ್ ಅಲ್ಲಿ ಬೇಕು ಸರ್ ನನಗೆ ಗಾಡಿ ಕೊಡಿ ಅಂತ, ಮೈಲೇಜ್ ನಿಮ್ಗೆ ಬೇಕಂತ ಈ ಗಾಡಿ ತುಂಬಾ ಜನ ತಗೊಂತಾರೆ. ಟೈಪ್ 2 ವೇರಿಯಂಟ್. ಟೈಪ್ 2 ವೇರಿಯಂಟ್ ಇದು. ಎಷ್ಟು ಓನರ್ ಆಗಿದೆ ಸರ್ ಈ ಗಾಡಿಗೆ? ಇದು ಒಂದು 3rd ಓನರ್ ಆಗಿದೆ ಇದು. ಓಕೆ. ಲೋ ವೇರಿಯಂಟ್ ಅಲ್ಲಿ ಸರ್ ಓನರ್ಶಿಪ್ ಏನು ನಿಮ್ಗೆ ಮೇಂಟೈನ್ ಮ್ಯಾನಿಟರಿ ಏನಿಲ್ಲ ಅದು. ಓಕೆ. ನಿಮ್ಗೆ ಗಾಡಿ ವೈಸ್ ನಾವೇನ್ ಮಾಡ್ತೀವಿ, ಸರ್ಟಿಫೈ ಮಾಡ್ತೀವಿ. ನಮ್ದು ಪಾಯಿಂಟ್ ಟು ಪಾಯಿಂಟ್ ಸರ್ಟಿಫೈ ಆಗುತ್ತೆ ಗಾಡಿಯಲ್ಲಿ, ಇಂಜಿನ್ ಇಂದ ಬಾಡಿ ಲೈನ್ ಎಲ್ಲ ಸರ್ಟಿಫೈ ಮಾಡಿ ನಾವು ಇಲ್ಲಿ ಸ್ಟೈನ್ ಇದ್ರೆ ಇಲ್ಲಿ ಮಾಡ್ತೀವಿ ನಾವು. ನಮ್ಮ ಹತ್ರ ಆಕ್ಸಿಡೆಂಟ್ ಗಾಡಿ ಯಾವ್ದು ನಾವು ಸೇಲ್ ಮಾಡೋದಿಲ್ಲ ನಾವು ಯಾವ್ದು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನಾವು ಮಾಡೋದಿಲ್ಲ. ಇದು ಕೂಡ ನಿಮ್ಗೆ ಪ್ರೈಸ್ ಬೇಕಂದ್ರೆ ನಿಮ್ಗೆ 175 ಕಸ್ಟಮರ್ ಹೇಳ್ತಾರೆ ಇದು. ನಿಮ್ಗೆ ನಿಮ್ ಚಾನಲ್ ಇಂದ ಬಂದ್ರೆ ಒಂದು 145 to 150 ನಿಮ್ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಓಕೆ. ಇಲ್ಲಿ ಒಂದು i10 ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಬಂದು 2012 ಮಾಡಲ್ i10 ಮ್ಯಾಗ್ನಾ ಇದು. ಇದು ಕೂಡ ನಿಮ್ಗೆ ಟೈಪ್ 2 ಶೇಪ್ ಬರುತ್ತೆ, ನಿಮ್ಗೆ ನ್ಯೂ ಶೇಪ್ ಆಗಿರೋದು ಇದು. ಹೌದು. ಇದು ಕೂಡ ನಿಮ್ಗೆ ಪ್ರೈಸ್ 310 ಹೇಳ್ತಾ ಇದೀನಿ ಪ್ರೈಸ್ ಇದು. ನೆಗೋಷಿಯೇಟ್ ಮಾಡೋಣ. ಒಂದ್ಸಲ ಇಂಟೀರಿಯರ್ ಕೂಡ ತಾವು ನೋಡಬಹುದು, ನೀವು ನೋಡಿ ಒಂದ್ಸಲ ಇಂಟೀರಿಯರ್ ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿಲಿ. ಸರ್ ಇದರಲ್ಲಿ ಸೆಂಟ್ರಲ್ ಲಾಕ್ ಬರುತ್ತೆ, ಶೋರೂಮ್ ಇಂದ ನಿಮ್ಗೆ ಸೆಂಟ್ರಲ್ ಲಾಕ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಮತ್ತೆ ನಿಮ್ಗೆ ಲೆದರ್ ಸೀಟ್ ಕೂಡ ನಿಮ್ಗೆ ಕಸ್ಟಮರ್ ಫಿಟ್ ಮಾಡವ್ರೆ. ಗಾಡಿ ಫಸ್ಟ್ ಕ್ಲಾಸ್ ವೆಲ್ ಮೇಂಟೈನ್ ಆಗಿದೆ. ತುಂಬಾ ಜನ ಸೆಂಟ್ರೋ i10 ತುಂಬಾ ಜನ ಕೇಳ್ತಾ ಇರ್ತಾರೆ. ಆ ವ್ಯೂವರ್ಸ್ ಗೆ ನಿಮ್ಗೆ ಈ ಗಾಡಿ ಒಳ್ಳೆ ಗಾಡಿ ಇದು. ಒಳ್ಳೆ ಗಾಡಿ. ಹೌದು. ತುಂಬಾ ಬಜೆಟ್ ಅಲ್ಲಿ ಕೂಡ ಸಿಗ್ತಾ ಇದೆ. ಹೌದು, ಬಜೆಟ್ ಕೂಡ ಸಿಗುತ್ತೆ. ಪ್ರೈಸಿಂಗ್ ಕೂಡ ನಿಮ್ಗೆ ರೀಸನಬಲ್ ಪ್ರೈಸಿಂಗ್ ನಿಮ್ಗೆ ಮಾಡ್ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಈ ಗಾಡಿ ಓಡಿದೆ ಒಂದು 78,000 ಓಡಿದೆ ಈ ಗಾಡಿ ಇದು. 78,000 ಓಡಿದೆ. 78,000. ಇದು ಮ್ಯಾಗ್ನಾ ವೇರಿಯಂಟ್ i10 ನಿಮ್ಗೆ ಮ್ಯಾಗ್ನಾ ವೇರಿಯಂಟ್ ಇದು. ಓಕೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಓಕೆ. ಇದು ಕೂಡ ಟೈಪ್ 2 ಬರುತ್ತೆ, ನ್ಯೂ ವೇರಿಯಂಟ್, ನ್ಯೂ ಮಾಡೆಲ್ ಅಂತಾನೆ ಹೇಳ್ಬೋದು. ಹೌದು. 2012 ಮಾಡೆಲ್ ಆಗಿರೋದು ಇದು. 12 ಮಾಡೆಲ್. ಹೌದು. ಓಕೆ. ನ್ಯೂ ಬಾಡಿ ಶೇಪ್ ಅಲ್ಲಿ ಬರುತ್ತೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್ ಈ ಗಾಡಿಗೆ? ಸರ್ ಇದು ಪ್ರೈಸ್ ಬಂದು 310 ಕೊಟ್ಟು ಮಾಡ್ತಾ ಇದ್ದೀನಿ. ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ನಿಮ್ಗೆ ಫೈನಲ್ ಆಗಿ ನಿಮ್ಗೆ 2,85,000 ಗೆ ಫೈನಲ್ ಮಾಡಿ ಕೊಡ್ತೀನಿ. 2,85,000 ಗೆ ನಿಮ್ಗೆ ಒಂದು 12 ಮಾಡೆಲ್ i10 ಸಿಗ್ತಾ ಇರುವಂತದ್ದು. ಬಾಡಿ ಲೈನ್ ಬಂತ ಅಂತ ಆದ್ರೆ ಒಂದು ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ, ಮೇಜರ್ ಡೆಂಟ್ಸ್ ಏನು ಇಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ. ಇಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಬಂದು ಮಾರುತಿ ಸ್ವಿಫ್ಟ್ ಡಿಸೈರ್ ಆಗಿರೋದು. ಇದು ಸಿಂಗಲ್ ಓನರ್, ಬೇರೆ 60,000 ಓಡಿದ ಗಾಡಿ ಇದು. ಬರೀ 60,000 ಓಡಿರೋದು. ಇದು ವೆಸ್ಟ್ ಬೆಂಗಾಲ್ ಗಾಡಿ ಆಗಿರೋದು ಇದು. ಓಕೆ. ನಿಮ್ಗೆ ಲಾಸ್ಟ್ ಅಲ್ಲಿ ವಿಡಿಯೋ ಗಾಡಿ ತೋರಿಸ್ತೀನಿ ಒಂದ್ಸಲಿ. ವಿಡಿಯೋ ಎಂಡಿಂಗ್ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಿಮ್ಗೆ ರೇಟ್ ಪ್ರೈಸ್ ಬಗ್ಗೆ. ಇಂಟೀರಿಯರ್ ಸರ್ ಇಂಟೀರಿಯರ್ ಹೇಳ್ತಾ ಇದೀನಲ್ಲ ಸರ್, ವೆಲ್ ಮೇಂಟೈನ್ ಆಗಿದೆ. ಬ್ರಾಂಡ್ ನ್ಯೂ ಗಾಡಿ ಹೇಳ್ತಾರೆ ಆ ತರ ವೆಲ್ ಮೇಂಟೈನ್ ಆಗಿದೆ ಗಾಡಿಯಲ್ಲಿ ಇದು. ಲೆದರ್ ಸೀಟ್ ಇಂದ ಹಿಡಿದು ನಿಮ್ಗೆ ಡ್ಯಾಶ್ ಬೋರ್ಡ್ ಕೂಡ ತಾವು ನೋಡಬಹುದು. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ ಇದರಲ್ಲಿ. ಹೌದು. ನಿಮ್ಗೆಲ್ಲ ವುಡನ್ ಬರುತ್ತೆ ನಿಮ್ಗೆ ಇದೆಲ್ಲ. ಹೌದು, ವುಡನ್ ಫಿನಿಶ್ ಬರುತ್ತೆ. ಇದು ಸ್ಪೆಷಲ್ ಎಡಿಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಡೋರ್ ವೈಸ್ ಅಲ್ಲಿ ನೋಡಬಹುದು ನೀವು, ಇದೆಲ್ಲ ವುಡನ್ ನಿಮ್ಗೆ ವುಡನ್ ಎಲ್ಲ ನಿಮ್ಗೆ ಬರೋದು ಇದು. ಇದು ಕೂಡ ನಿಮ್ಗೆ VXi ಪೆಟ್ರೋಲ್ ವೇರಿಯಂಟ್ ಆಗಿರೋದು ಇದು. 2014 ಮಾಡಲ್ ಇದು. ಇದರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ನಿಮ್ಗೆ ಎಲ್ಲ ಬರುತ್ತೆ ಇದರಲ್ಲಿ. ಇಲ್ಲಿ ಕೂಡ ತಾವು ನೋಡಬಹುದು ಕಸ್ಟಮರ್ ನಿಮ್ಗೆ. ಇದು VXi ವೇರಿಯಂಟ್ ಆಗಿರೋದು ಇದು. ಇದು ನಿಮ್ಗೆ ಡಿಸೈರ್ VXi ವೇರಿಯಂಟ್ ಆಗಿರ್ಬೋದು. ಇನ್ನ ರಿಫಬ್ ಏನ್ ಆಗಿಲ್ಲ ಗಾಡಿ ಇದು. ನಿಮ್ಗೆಲ್ಲ ನಿಮ್ಗೆ ರಿಫಬ್ ಮಾಡಿ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಆಗಿ ನಿಮ್ಗೆ ಮಾಡ್ಕೊಡ್ತೀನಿ. ಎಲ್ಲ ಮಾಡ್ಕೊಡ್ತೀರಾ? ಹೌದು, ನಮ್ ಕಡೆ ಎಲ್ಲ ಮಾಡಿ ನಿಮ್ಗೆ ಅದು ಪ್ಯಾಕೇಜ್ ಏನಿದೆ ನಿಮ್ಗೆ ಅದನ್ನು ಬೇಕಾದ್ರೆ ಮಾಡಿಸ್ಕೊಡ್ತೀನಿ ನಿಮ್ಗೆ. ತಾವು ನೋಡಬಹುದು ಮ್ಯಾಗ್ವಿಲ್ ಕೂಡ ಕಸ್ಟಮರ್ ಬ್ರಾಂಡ್ ನ್ಯೂ ಟೈರ್ ನಿಮ್ಗೆ 5 ಬ್ರಾಂಡ್ ನ್ಯೂ ಟೈರ್ ವಿತ್ ಮ್ಯಾಗ್ವಿಲ್ ಎಲ್ಲ ಅವೈಲೇಬಲ್ ಇದೆ ಗಾಡಿಯಲ್ಲಿ. 5 ಬ್ರಾಂಡ್ ನ್ಯೂ ಟೈರ್ ಬರುತ್ತೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಪ್ರೈಸ್ ಬಂದು ನಿಮ್ಗೆ ಆಸ್ ಇಟ್ ಈಸ್ ವೇರಿಯಂಟ್ ನಿಮ್ಗೆ ನಮ್ ಕಡೆ ನೀವು NOC ನಮ್ ಕಡೆಯಿಂದ ಸಿಗುತ್ತೆ. ಇದು ಪ್ರೈಸ್ ಬೇಕಂದ್ರೆ 3,85,000 ಗೆ ನಿಮ್ಗೆ ವಿತ್ NOC ಕೊಡ್ತೀನಿ. ಇಲ್ಲ ನನ್ಗೆ ಬೇಡ ಸರ್ ನೀವೇನಿದೆ ಈ KA ಮಾಡಿಸ್ಕೊಡಿ ಇದ್ರೆ ನಿಮ್ಗೆ 4,85,000 ಗೆ ನಿಮ್ಗೆ. ಓಕೆ. 4,85,000. ಹೌದು. ಓಕೆ. 4,85,000 ಗೆ ನಿಮ್ಗೆ 460 ಗೆ ಕೊಟ್ಬಿಡ್ತೀನಿ ಬಿಡಿ ಸರ್ ನಿಮ್ ಚಾನೆಲ್ ಕಡೆಯಿಂದ. 460 ಗೆ ಸಿಗುತ್ತಾ? 460 ಗೆ ವಿತ್ KA ಮಾಡಿ ಕೊಟ್ಬಿಡ್ತೀನಿ. ವಿತ್ KA ಮಾಡಿ ಕೊಡ್ತೀರಾ? ಹೌದು. ಓಕೆ. ಇಲ್ಲಿ ಒಂದು i20 ಇರುವಂತದ್ದು UP ರಿಜಿಸ್ಟ್ರೇಷನ್, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಬಂದು ನಿಮ್ಗೆ 2014 ಮಾಡಲ್ ಸಿಂಗಲ್ ಓನರ್. ಸೇಮ್ ನಿಮ್ಗೆ ಲಾಸ್ಟ್ ಬಿಫೋರ್ ನಿಮ್ಗೆ ಸ್ವಿಫ್ಟ್ ಡಿಸೈರ್ ಹಿಂಗಿತ್ತು ಅದೇ ತರಾನೇ ಇದೆ.
ಇಲ್ಲಿ ಇದು ಗಾಡಿನೇ ಒಂಚೂರು ಬ್ರಷ್ ಟಚ್ ಏನೇನು ಆಗಿಲ್ಲ. ಇದು ಸಿಂಗಲ್ ಓನರ್ ಆಗಿರೋದು. ಇದು ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಆಗಿರೋದು. ಕಂಪನಿ ಕಡೆಯಿಂದ ನಿಮ್ಗೆ ಶೋರೂಮ್ ಇಂದ ನಿಮ್ಗೆ ಮ್ಯಾಗ್ ವೀಲ್ ಬರುತ್ತೆ. ಮತ್ತೆ ಈ ಗಾಡಿಯಲ್ಲಿ ಹೊಸ ಟೈರ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ. ತಾವು ನೋಡಬಹುದು ಲೆದರ್ ಸೀಟ್ ಇಂದ ಹಿಡಿದು ನಿಮ್ಗೆ ಡುವಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಏರ್ ಬ್ಯಾಗ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡುವಲ್ ಬರಲ್ಲ. ಸ್ಪೋರ್ಟ್ಸ್ ಆಪ್ಷನಲ್ ಇದು. ಏರ್ ಬ್ಯಾಗ್ ಬರುತ್ತೆ, ಆಟೋ ಮಿರರ್ ಓಪನ್ ಬರುತ್ತೆ ನಿಮ್ಗೆ ಇದರಲ್ಲಿ. ಮತ್ತೆ ಆಟೋ AC ಕೂಡ ನಿಮ್ಗೆ ಅವೈಲೇಬಲ್ ಆಗಿರುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಲೆದರ್ ಸೀಟ್ ಕೂಡ ಹಾಕೋರೆ ಅವರು. ಓಕೆ, ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಡ್ಯಾಶ್ ಬೋರ್ಡ್ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವೆಲ್ ಮೇಂಟೈನ್ ಆಗಿದೆ ಗಾಡಿ. ಹೌದು, ಡ್ಯೂಯಲ್ ಟೋನ್ ಫಿನಿಶ್ ಅಲ್ಲಿ ಬರ್ತಾ ಇರುವಂತದ್ದು. ಸ್ಪೋರ್ಟ್ಸ್ ವಿತ್ ABS ಸರ್. ಇದು ಸ್ಪೋರ್ಟ್ಸ್ ವಿತ್ ABS ಆಗಿರುತ್ತೆ. ಟಾಪ್ ಎಂಡ್ ಆಪ್ಷನಲ್ ವೆಹಿಕಲ್ ಇದು. ಓಕೆ, ನಿಮಗೆ ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟಾಪ್ ಎಂಡ್ ವೆಹಿಕಲ್ ಬರುತ್ತೆ ಇದು. ಸರ್ ಇದು ನಿಮ್ಗೆ ಆಪ್ಷನಲ್ ವೆಹಿಕಲ್ ಇದು. ಹೆಂಗಂದ್ರೆ ನಿಮ್ಗೆ ಅಷ್ಟಾಲ್ ಏನ್ ಬರುತ್ತೆ ಅದು ಫೀಚರ್ಸ್ ಬಂದು ಇದ್ರಲ್ಲಿ ಬರುತ್ತೆ ನಿಮ್ಗೆ. ಬಟ್ ಇದ್ರಲ್ಲಿ ಅದಕ್ಕೆ ಏನಂದ್ರೆ ಒಂದು ಏರ್ ಬ್ಯಾಗ್ ಮಿಸ್ ಆಗುತ್ತೆ ಅಷ್ಟೇ ನಿಮ್ಗೆ. ಏರ್ ಬ್ಯಾಗ್ ಒಂದು ಬರಲ್ಲ ಅಷ್ಟೇ. ಓಕೆ, ಬಿಟ್ಟು ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಇದರಲ್ಲಿ ಬರುತ್ತೆ. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ವಿತ್ ನಂಬರ್ ನಿಮ್ಗೆ, ವಿತೌಟ್ ನಂಬರ್ ನಿಮ್ಗೆ ಅದೇ ಈ ನಂಬರ್ ಅಲ್ಲೇ ನಿಮ್ಗೆ NOC ಕೊಡ್ಬೇಕಂದ್ರೆ ನೀವು ಮಾಡ್ಕೊಂತೀರಾ ಅಂದ್ರೆ ಪ್ರೈಸ್ ನಿಮ್ಗೆ 3,85,000 ಗೆ ನಿಮ್ಗೆ ಇದೇ ನಂಬರ್ ವಿತ್ NOC ನಾನು ಕೊಡ್ತೀನಿ ಸರ್. ಇದು ವಿತ್ NOC 3,85,000 ಗೆ ಫೈನಲ್ ಮಾಡಿ ಕೊಡ್ತೀನಿ. ಫೈನಲ್ ಮಾಡ್ಕೊಡ್ತೀರಾ? ವಿತ್ KA ಮಾಡ್ಕೊಂಡು ನಮ್ಮ ನಂಬರ್ ನಾನೇ ಮಾಡ್ಕೊಂತೀನಿ ಅಂದ್ರೆ ನಾವು ಮಾಡ್ಕೊಡ್ಬೇಕಂದ್ರೆ ನಿಮ್ಗೆ ಇದು ನಿಮ್ಗೆ 4,85,000 ಗೆ ಫೈನಲ್ ಮಾಡಿ ಕೊಡ್ತೀನಿ. ಓಕೆ, ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಬಂದು ಸ್ವಿಫ್ಟ್ VDI ಆಗಿರೋದು. ಇದು ಬಂದು ಸಿಂಗಲ್ ಓನರ್ ಆಗಿದೆ. ಇದು ಇವತ್ತು ಬಂದಿರೋದು ಗಾಡಿ. ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರೋದು. ಓಕೆ, ಇದು ಪ್ರೈಸ್ ಕೂಡ ನಿಮ್ಗೆ ಲಾಸ್ಟ್ ವಿಡಿಯೋ ಎಂಡಿಂಗ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಒಂದ್ಸರಿ ಗಾಡಿ ಕೂಡ ತಾವು ನೋಡ್ಕೊಂಡ್ ಬಿಡಿ. ಓಕೆ, ಇವಾಗ ಬಂದಿರೋದು ಮ್ಯಾಗ್ ವೀಲ್ ಬರೋದಿಲ್ಲ ಈ ಒಂದು ಗಾಡಿಲಿ. ಹೌದು, ಇದು VDI ವೇರಿಯಂಟ್ ಇವಾಗ ಬಂದಿರೋದು ಗಾಡಿ. ನಿಮ್ಗೆಲ್ಲ ರಿಫರ್ಬ್ ಮಾಡಿ ನಿಮ್ಗೆ ಏನಿದೆ ರಿಫರ್ಬ್ ಮಾಡಿ ಏನೇನು ಆಕ್ಸೆಸರೀಸ್ ಎಲ್ಲ ಹಾಕೊಡ್ತೀನಿ ನಾನು ನಮ್ಮ ಕಡೆಯಿಂದ. ಓಕೆ, ಏನಿದೆ ಲೆದರ್ ಸೀಟ್ ಇಂದ ಹಿಡಿದು ಆಕ್ಸೆಸರೀಸ್ ಏನ್ ಬೇಕು ನಿಮ್ಗೆ ಹೌದು ಎಲ್ಲ ಹಾಕೊಡ್ತೀನಿ ಸರ್. ಅದು ಈ ಗಾಡಿಗೆ ಏನ್ ವಾಷಿಂಗ್ ಆಗಿಲ್ಲ ಗಾಡಿ. ಇವಾಗ ಜಸ್ಟ್ ನಿಮ್ ವಿಡಿಯೋ ಮಾಡ್ತಾ ಇದ್ರಗೋಸ್ಕರ ನಾವು ನಿಮ್ಗೆ ಈ ಒಂದು ಗಾಡಿಯಲ್ಲಿ ನಿಮ್ಗೆ ಡಿಫಾಗರ್ ಮತ್ತೆ ವೈಪರ್ ಬರೋದಿಲ್ಲ. ಅಂಡ್ ಬಾಡಿ ಲೈನ್ಗೆ ಬಂತಂತ ಆದ್ರೆ ನಿಮ್ಗೆ ಅಲ್ಲಿ ಇಲ್ಲಿ ಸಿಕ್ಕಾಪುಟ್ಟ ಸ್ಕ್ರಾಚಸ್ ಗಳು ಕಾಣ್ಲಿಕ್ಕೆ ಸಿಗುತ್ತೆ. ಜಸ್ಟ್ ಇವಾಗ ತಾನೇ ಬಂದಿರೋದಲ್ಲ ಸರ್? ಇವಾಗ ಬಂದಿರೋದು ಗಾಡಿ ಇದು. ಓಕೆ, ಇನ್ನ ರಿಫರ್ಬ್ ಏನ್ ಆಗಿಲ್ಲ ಗಾಡಿ. ನಿಮ್ಗೆ ಬೇಕಂದ್ರೆ ಏನಿದೆ ರಿಫರ್ಬ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಓಕೆ, ನಮ್ ಕಡೆಯಿಂದ ಏನೇನ್ ಬೇಕು ನಿಮ್ಗೆ ಅದೆಲ್ಲ ನಮ್ ಕಡೆಯಿಂದ ಮಾಡಿಸ್ಕೊಡೋಣ ಸರ್. ಆಕ್ಸೆಸರೀಸ್ ಏನೇನ್ ಬೇಕು ಅದೆಲ್ಲ ಹಾಕ್ಸಿ ಕೊಡ್ತೀರಾ? ಹೌದು ಹೌದು ಹೌದು. ಲೆದರ್ ಸೀಟ್ ಆಗ್ಲಿ, ವೀಲ್ ಕ್ಯಾಪ್ ಆಗ್ಲಿ, ಟಚ್ ಅಪ್ ಪಾಲಿಶ್ ಏನಿದೆ 3M ಅಲ್ಲಿ ಪಾಲಿಶ್ ಮಾಡಿ ನಮ್ ಕಡೆಯಿಂದ ಕೊಡೋಣ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಒಂದು ಹೊಸ ಕಂಡೀಷನ್ ಅಲ್ಲಿ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಫುಲ್ ಚೇಂಜ್ ಆಗಿ ನಿಮ್ಗೆ ಫುಲ್ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ಬಿಟ್ರೆ ಒಂದು ಹೊಸ ಕಂಡೀಷನ್ ಅಲ್ಲೇ ಬರುತ್ತೆ ಅಂತಾನೆ ಹೇಳ್ಬೋದು. ಗಾಡಿ ಓವರ್ ಆಲ್ ಲುಕ್ ಚೆನ್ನಾಗಿದೆ. ಮ್ಯಾಗ್ವಿಲ್ ಒಂದು ಹಾಕ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಟೈರ್ ಎಲ್ಲ ನ್ಯೂ ಕಂಡೀಷನ್ ಇದೆ, ಬ್ರಾಂಡ್ ನ್ಯೂ ಕಂಡೀಷನ್ ಇದೆ. ಬ್ರಾಂಡ್ ನ್ಯೂ ಟೈರ್ ಅನ್ಬೋದು. ನೋಡ್ಬೋದು ಟೈರ್ ಪರ್ಸೆಂಟೇಜ್ ಕೂಡ ನೀವು ಬ್ರಾಂಡ್ ನ್ಯೂ ಟೈರ್ ಕೂಡ ನಿಮ್ಗೆ ಇದೆ ಗಾಡಿಯಲ್ಲಿ. ಹೌದು, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಇದು ನಿಮ್ಗೆ ವಿತೌಟ್ KA ನಿಮ್ಗೆ NOC ಕೊಡ್ಬೇಕಂದ್ರೆ 3,500 ಫೈನಲ್ ಮಾಡಿ ಕೊಡ್ತೀನಿ ಈ ಗಾಡಿನ ನಿಮ್ಗೆ. ಓಕೆ, 3,500 ಅವರು 3,50,000 ಗೆ ಕೊಡ್ತೀನಿ ಈ ಗಾಡಿ. ಇದು ಓಕೆ ಓಕೆ. ನಿಮ್ಗೆ ವಿತ್ KA ಮಾಡ್ಬೇಕಂದ್ರೆ ವಿತ್ KA ನಂಬರ್ ಎಲ್ಲ ಮಾಡಿಸ್ಕೊಡ್ಬೇಕಂದ್ರೆ ನಿಮ್ಗೆ 4,55,000 ಗೆ ಮಾಡ್ಕೊಡ್ತೀನಿ. ಇಲ್ಲಿ ಒಂದು ಮಹೀಂದ್ರ ಸೈಲೋ ಇದೆ, ಹೇಳಿ ಸರ್ ಈ ಗಾಡಿ. ಇದು 2009 ಮಾಡಲು ಜೈಲೋ ಅಂತ. ಇದು ಓಕೆ, ಇದು ಬಂದು ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ. ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಪಾರ್ಕ್ ಅಂಡ್ ಸೇಲ್ ಗೆ ಬಿಟ್ಟಿದ್ದಾರೆ ಇದು ಗಾಡಿ. ಇದು ಇದು ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ನಿಮ್ಗೆ ಇದೆ ಗಾಡಿ. ನಮ್ಮ ಕಡೆಯಿಂದ ಸರ್ಟಿಫೈ ಆಗಿದೆ. ಓಕೆ, ಈ ಗಾಡಿಲಿ ಏನೇನು ಫೀಚರ್ ಬರುತ್ತೆ ಸರ್? ಇದರಲ್ಲಿ ನಿಮ್ಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, AC ಮತ್ತೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ನಿಮ್ಗೆ ಫಿಟ್ ಮಾಡಿದಾರೆ ಕಸ್ಟಮರ್. ರೂಫ್ AC ಕೂಡ ಇದರಲ್ಲಿ ಬರುತ್ತೆ ಸರ್ ನಿಮ್ಗೆ. ರೂಫ್ AC ಸಮೇತ ಬರ್ತಾ ಇರುವಂತ. ಹೌದು, ತುಂಬಾ ಜನ ಲೈಕರ್ ಇದಾರೆ ಈ ಗಾಡಿಗೆ. ಫ್ಯಾಮಿಲಿ ಯೂಸ್ ಗೆ ನಿಮ್ಗೆ ಜೈಲೋ ಬೇಕಂತ ರಿಕ್ವೈರ್ಮೆಂಟ್ ತುಂಬಾ ಗಾಡಿ ಇದೆ. ಲಾಂಗ್ ಹೋಗೋರು, ಟ್ರಿಪ್ ಹೋಗೋರಿಗೆಲ್ಲ ತುಂಬಾ ಒಳ್ಳೆ ಗಾಡಿ ಸರ್. ನೀವು ನೋಡಬಹುದು ಆರಾಮಾಗಿ ಒಂದು 8 ಇಂದ 9 ಜನ ಆರಾಮಾಗಿ ಈ ಒಂದು ಗಾಡಿಯಲ್ಲಿ ನಿಮಗೆ ಡಿಫಾಗರ್ ಬರೋದಿಲ್ಲ, ವೈಪರ್ ಬರುತ್ತೆ, ಬ್ಯಾಕ್ ವೈಪರ್ ಮಾತ್ರ ಬರುತ್ತೆ. ಓಕೆ, ಟೈರ್ ಪ್ರೊಫೈಲ್ ನೋಡಬಹುದು, ಆಲ್ಮೋಸ್ಟ್ ಮ್ಯಾನೇಜಬಲ್ ಅಲ್ವಾ ಸರ್? ಇದನ್ನ ಚೇಂಜ್ ಮಾಡ್ಕೊಡ್ತೀರಾ ಹೇಗೆ? ಸೊ ಇದು ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಪ್ರೈಸ್ ನಿಮಗೆ ರೀಸನಬಲ್ ಕೊಡ್ತೀನಿ. ಇದು ಗಾಡಿದು ಡೀಲಿಂಗ್ ಪ್ರೈಸ್ ಅಲ್ಲಿ ನಿಮಗೆ ಗಾಡಿ ಕೊಡ್ತೀನಿ. ಎಷ್ಟು ಪ್ರೈಸ್ ಹೇಳ್ತಾ ಇದೀರಾ ಸರ್? ಸರ್ ಈ ಗಾಡಿ ನಿಮಗೆ 2.5 ಹೇಳ್ತಾ ಇದ್ದೀನಿ. ಮುಂದ್ಗಡೆ ಬಂದ್ರೆ ಕಸ್ಟಮರ್ನೇ ಕರ್ಸಿ ನಿಮಗೆ ಡೈರೆಕ್ಟ್ ನಿಮಗೆ ಮಾಡಿಸಿ ನಿಮ್ಗೆ ಪ್ರೈಸ್ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಈ ಗಾಡಿಗೆ? ಸರ್ ಇದು 1 lakh ಚೇಂಜ್ ಓಡಿದೆ. ಇದು 1 lakh ಚೇಂಜ್ ಓಡಿದೆ. G9 ಕಿಲೋಮೀಟರ್ 1 lakh ಚೇಂಜ್ ಓಡಿದೆ ಗಾಡಿ. ಓಕೆ ಓಕೆ. ಇಲ್ಲಿ ಒಂದು ಇನ್ನೋವಾ ಇದೆ, ಹೇಳಿ ಸರ್. ಇದು ಬಂದು ಇನ್ನೋವಾ G4 ವೇರಿಯಂಟ್ ಆಗಿರೋದು. ಇದು ಬಂದು ಸೆಕೆಂಡ್ ಓನರ್, ಫಸ್ಟ್ ಕಂಪನಿಯಿಂದ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ಓಕೆ, ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಆಗಿದೆ, ವೆಲ್ ಮೇಂಟೈನ್ ಆಗಿದೆ ಗಾಡಿ. ಇದು ಟೈರ್ ಪ್ರೊಫೈಲ್ ಸರ್ ಹೊಸ ಟೈರ್ ಇದೆ, ತಾವು ನೋಡಬಹುದು. ಟೈರು ನಿಮಗೆ ಟೈರ್ ಬೇಸ್ ಅಲ್ಲಿ ನಿಮಗೆ ಒಂದು 80 to 70% ನಿಮಗೆ ಟೈರ್ ಕೂಡ ಅವೈಲೇಬಲ್ ಇದೆ ಗಾಡಿಯಲ್ಲಿ. ಓಕೆ, ಬಾಡಿ ಲೈನ್ಸ್ ಬಗ್ಗೆ ಹೇಳೋದಾದ್ರೆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಹೌದು ಸರ್. ಗಾಡಿ ಇಂಟರ್ನಲ್ ವೆಲ್ ಮೇಂಟೈನ್ ಆಗಿದೆ. ಇದರಲ್ಲಿ ಏನೇನ್ ಬರುತ್ತೆ ಅಂದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ರೂಫ್ AC ಕೂಡ ಇದರಲ್ಲಿ ಬರುತ್ತೆ ನಿಮ್ಗೆ. ಟೊಯೋಟಾ ಅಂದ್ರೆ ನಿಮ್ಗೆ ಹೇಳೋದೇ ಬೇಡ ಸರ್, ನಿಮ್ಗೆ ಅಂತ ಲಕ್ಸುರಿ ಇರುತ್ತೆ ನಿಮ್ಗೆ ಗಾಡಿಯಲ್ಲಿ.
8 ಸೀಟರ್ ಬರುತ್ತಲ್ವಾ ಸರ್ ಈ ಗಾಡಿ? ಹೌದು, ಇದು 8 ಸೀಟರ್ ಆಗಿರೋದು. 7+1 ಸೀಟ್ ಇದು. ಓಕೆ. ಇದು ನಿಮ್ಗೆ ಒಂದು ಇತ್ತು, ನಿಮ್ಗೆ ಎಲ್ಲ ನಿಮ್ಗೆ ನಂಬರ್ ಬೇಕಂದ್ರೆ ನಿಮ್ಗೆ ಮಾಡಿಸ್ಕೊಡ್ತೀನಿ, ಇಲ್ಲ ಹಂಗೆ ಕೊಡ್ಬೇಕಾ ಹಂಗೆ ಕೊಡ್ತೀನಿ. UP ರಿಜಿಸ್ಟ್ರೇಷನ್ ವೆಹಿಕಲ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು ವಿತೌಟ್ ನಂಬರು ನಾನು NOC ನಮ್ಮ ಕಡೆಯಿಂದ ತೆಕ್ಕೊಡ್ತೀನಿ. ನಿಮ್ಗೆ 610 ಹೇಳ್ತಾ ಇದೀನಿ. ನಿಮ್ ವ್ಯೂವರ್ಸ್ ಕಡೆ ಬಂದ್ರೆ 5,95,000ಗೆ ವಿತ್ NOC ನಾನು ನಿಮ್ಗೆ ಕೊಡ್ತೀನಿ ಸರ್ ಗಾಡಿ. 5,95,000ಗೆ ನಿಮ್ಗೆ ಬನ್ನಿ, ನೆಗೋಷಿಯಬಲ್ ಇನ್ನೂ ಮಾಡ್ಕೊಡ್ತೀನಿ. ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಲ್ವಾ? ಆರಾಮಾಗಿ ಮಾಡ್ಕೊಡ್ತೀನಿ. ಓಕೆ ಸರ್. ಓಕೆ, ಇಲ್ಲಿ ಇನ್ನೊಂದು ಇನೋವಾ ಇದೆ, ಹೇಳಿ ಸರ್. ಇದು ಬಂದು 2013 ಮಾಡಲು. ಇದಕ್ಕೆ ಮುಂಚೆ ನಿಮ್ಗೆ 12 ತೋರಿಸಿದೆ. ಇದು 13 ಮಾಡಲ್ G4 ವೇರಿಯಂಟ್ ಆಗಿರೋದು. ಓಕೆ. ಇದು ಕೂಡ ಟೈರ್ ಪ್ರೊಫೈಲ್ ಕೂಡ ತಾವು ನೋಡಬಹುದು. ಟೈರ್ ಕೂಡ ನಿಮ್ಗೆ ಒಳ್ಳೆ ಟೈರ್ ಇದೆ. ಒಂದು 60 to 70% ಟೈರ್ ಕೂಡ ಇದೆ ಗಾಡಿಯಲ್ಲಿ. ಇದರಲ್ಲಿ ಓಕೆ. ಇಂಟೆಲ್ ಕೂಡ ತಾವು ನೋಡಬಹುದು ಗಾಡಿಯಲ್ಲಿ. ನಿಮ್ಗೆ ಲೆದರ್ ಸೀಟ್ ಕೂಡ ಇದೆ ನಿಮ್ಗೆ. ಇದು ಕೂಡ ಸಿಂಗಲ್ ಓನರ್ ಆಗಿರೋದು ಗಾಡಿ ಇದು. ಇದು 13 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಇದರಲ್ಲಿ ಕೂಡ ನಿಮ್ಗೆ ರೂಫ್ AC ಎಲ್ಲ ನಿಮ್ಗೆ ಬರುತ್ತೆ. ಇದರಲ್ಲಿ ಸಿಸ್ಟಮ್, ರೂಫ್ AC ಮತ್ತೆ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಇದು 7 ಸೀಟರ್ ನ ವೆಹಿಕಲ್ ಅಲ್ವಾ? ಹೌದು, ಇದು 6+1 ಸೀಟ್ ಇದು. 6+1 ಬರುತ್ತೆ. ಹೌದು. ಓಕೆ. ಬಾಡಿ ಲೈನ್ ಬಂತು ಅಂತಾದ್ರೆ ನಿಮ್ಗೆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಸೊ ಅದು ಏನಿದೆ ಅದೆಲ್ಲ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀನಿ ಸರ್. ನಿಮ್ಗೆ ಏನು ಹೇಳ್ತೀರಾ ಈ ಗಾಡಿಗೆ, ಏನು ಟಚ್ ಅಪ್ ಪಾಲಿಶು ಏನು ಬೇಕು ನಿಮಗೆ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀನಿ ನಿಮಗೆ. ಓಕೆ. ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದು ಬಂದು ನಿಮಗೆ 650 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಇಂದ ಬಂದ್ರೆ 6 ಲಕ್ಷಗೆ ನಿಮಗೆ ಫೈನಲ್ ಮಾಡ್ಕೊಡ್ತೀನಿ. 6 lakhsಗೆ ಫೈನಲ್ ಮಾಡಿ ಕೊಡ್ತೀನಿ. 6 lakhಗೆ ನಿಮಗೆ 2013 ಮಾಡಲು ಕೊಡ್ತೀನಿ ಸರ್. ಓಕೆ. ಚಾಲೆಂಜ್ ಪ್ರೈಸ್ ಇದು. ಯಾರು ಬೆಂಗಳೂರಲ್ಲಿ ನಿಮಗೆ ಇಡೀ ಡೀಲರ್ ಯಾರು ಕೊಡಲ್ಲ ನಿಮಗೆ. ಡೆಲ್ಲಿಗೆ ಹೋದ್ರು ನಿಮಗೆ, ಎಲ್ಲಿ ಆಚೆ ಹೋದ್ರು ನಿಮಗೆ ಸಿಗೋದಿಲ್ಲ ಈ ರೇಟ್, ಸಿಗೋದಿಲ್ಲ ಈ ಗಾಡಿ. ಓಕೆ. ಇಲ್ಲಿ ಒಂದು ವೆಂಟೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಹೇಳ್ಬೋದಂದ್ರೆ ನಿಮ್ಗೆ ತುಂಬಾ ಜನ ಆಡಿಗೆ ಹೋಗ್ತಾರೆ, BMW ಹೋಗ್ತಾರೆ. ಇದು ವಿಂಟೋ ವೇರಿಯಂಟ್. ವಿಂಟೋ ಇದು Volkswagen ಅಲ್ಲಿ ಆ ಲಕ್ಸುರಿ ಫೀಲಿಂಗ್ ಈ ಗಾಡಿಯಲ್ಲಿ ಬರುತ್ತೆ ನಿಮ್ಗೆ. ಓಕೆ, ಆ ತರ ಒಂದು ಲಕ್ಸುರಿ ಫೀಲ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಸರ್ ಇದು ಬಂದು ಟಾಪ್ ಅಂಡ್ ಐಲ್ಯಾಂಡ್ ವೇರಿಯಂಟ್ ಆಗಿರೋದು ಇದು. ಇದು 2000 ಟೈರ್ ನಿಮ್ಗೆ ಒಂದು 65. ಸೊ ಹೊಸ ಟೈರ್ ಕೂಡ ಇದೆ ಸರ್ ನಿಮ್ಗೆ. ಅನ್ಯೂಸ್ ಸ್ಟೆಪ್ನಿ ಇದೆ ಗಾಡಿಯಲ್ಲಿ. ಓಕೆ, ಅನ್ಯೂಸ್ಡ್ ಸ್ಟೆಪ್ನಿ ಕೂಡ ಇದೆ. ಅನ್ಯೂಸ್ ಮೇಂಟೈನ್ ಕೂಡ ತಾವು ನೋಡಬಹುದು. ನಿಮ್ಗೆ ಎಂತ ಮೇಂಟೈನ್ ಮಾಡಿದಾರೆ ಅಂತ ತೋರಿಸ್ತೀನಿ ಕಸ್ಟಮರು. ತಾವು ನೋಡಬಹುದು ಡಿಕ್ಕಿಯಲ್ಲಿ ಕೂಡ ತಾವು ಏನ್ ವೆಲ್ ಮೇಂಟೈನ್ ಆಗಿದೆ. ಓಕೆ, ಎಷ್ಟು ಚೆನ್ನಾಗಿ ನೀಟ್ ಆಗಿದೆ. ಸ್ಟಿಕ್ಕರ್ ಕೂಡ ಏನ್ ತೆಗ್ದಿಲ್ಲ ಅಂತ ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಅಪ್ಡೇಟ್ ಶೋರೂಮ್ ಮೇಂಟೈನ್ ಆಗಿದೆ. ಕಿಲೋಮೀಟರ್ ಬೇರೆ ನಿಮ್ಗೆ ಒಂದು 44,000 ಮಾತ್ರ ಓಡಿರೋದು ಗಾಡಿ ಇದು. ಬರೀ 44,000 ಓಡಿದೆ. ಓಕೆ. ಶೋರೂಮ್ ರೆಕಾರ್ಡ್ ಇಷ್ಟು ಇದೆ ನಿಮ್ಗೆ. ಫೀಚರ್ ಏನೇನು ಬರುತ್ತೆ ಸರ್? ಇದ್ರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಆಟೋ AC ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಮತ್ತೆ ನಿಮ್ಗೆ ಸೆಂಟ್ರಲ್ ಲಾಕ್ ಕೂಡ ಇರುತ್ತೆ. ಪ್ಯೂರ್ ಲೆದರ್ ಸೀಟ್ ಬರುತ್ತೆ ಶೋರೂಮ್ ಇಂದ ನಿಮ್ಗೆ. ಲೆದರ್ ಸೀಟ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. ಹೌದು. ಸ್ಟೇರಿಂಗ್ ಅಡ್ಜಸ್ಟಬಲ್ ಇರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಇರುತ್ತೆ ನಿಮ್ಗೆ. ಸ್ಟೇರಿಂಗ್ ಅಡ್ಜಸ್ಟಬಲ್ ಕೂಡ ಬರುತ್ತೆ, ಕಂಟ್ರೋಲ್ ಕೂಡ ಸಿಗ್ತಾ. ರಿಯರ್ AC ಕೂಡ ನಿಮ್ಗೆ ಇದರಲ್ಲಿ ಇರುತ್ತೆ. ನಾವು ನೋಡಬಹುದು ರಿಯರ್ AC ಕೂಡ ನಿಮ್ಗೆ ಅವೈಲೇಬಲ್ ಇದೆ ಗಾಡಿಯಲ್ಲಿ. ಓಕೆ. AC ವೆಂಟ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಅವೈಲೇಬಲ್ ಇದೆ. ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ, ವೇರಿಯಂಟ್ ಟೈರ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಬಂತಂದ್ರೆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಸೊ ಅದು ಏನಿದೆ ರೀಫಾರ್ಮ್ ಮಾಡಿ ನಮ್ಮ ಕಡೆಯಿಂದ ಸಿಗುತ್ತೆ. ಅದು ರೀಫಾರ್ಮ್ ಮಾಡಿ ಸಿಗುತ್ತೆ. ಇದು ಏನ್ ಹೇಳ್ತೀರಾ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾಡಿಸ್ಕೊಡೋಣ. ಓಕೆ. UP ರಿಜಿಸ್ಟ್ರೇಷನ್ ಡೆಲ್ಲಿನ ಸರ್ ಇದು? ಸರ್ ಡೆಲ್ಲಿ ರಿಜಿಸ್ಟ್ರೇಷನ್ ಇದು. ಓಕೆ. ವಿತ್ ನಿಮ್ಗೆ ವಿತೌಟ್ ನಂಬರ್ ಬೇಕಂದ್ರೆ ನಿಮ್ಗೆ 385 ಹೇಳ್ತಾ ಇದೀನಿ. ನಿಮ್ ಚಾನೆಲ್ ಇಂದ ಬಂದ್ರೆ ವಿತ್ NOC ನಾನು 3,65,000ಗೆ ವಿತೌಟ್ ನಂಬರ್ ನಿಮ್ಗೆ ವಿತ್ NOC ಕೊಡ್ತೀನಿ ಸರ್. ವಿತ್ NOC 3,65,000ಗೆ. ವಿತ್ KA ಅಂತ ಹೇಳಿದ್ರೆ KA ಮಾಡಿದ್ರೆ 4,65,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಓಕೆ. ಇಲ್ಲಿ ಇನ್ನೊಂದು ಇನೋವಾ ಇದೆ, ಹೇಳಿ ಸರ್. ಇದು ಬಂದು 2011 ಮಾಡಲ್ ಇನೋವಾ ಆಗಿರೋದು. ಇದು ವಿ ವರ್ಷನ್ ಇದು. ಸುಮಾರು ಜನ ಕೇಳ್ತಾ ಇದ್ರೆ ವಿ ವರ್ಷನ್ ಕೊಡಿ ಸರ್, ನನಗೆ ವಿ ವರ್ಷನ್ ಗಾಡಿ ಬಂದಿದೆ. ಇದು 11 ವೇರಿಯಂಟ್ ಆಗಿರೋದು. ಇದು 2011 ಮಾಡಲ್ ವಿ ವೇರಿಯಂಟ್. ಇದು ಟಾಪ್ ಎಂಡ್ ಗಾಡಿ. ಇದು ಟಾಪ್ ಎಂಡ್ ಮ್ಯಾಗ್ವಿಲ್ ಸಮೇತ ಬರ್ತಾ ಇರೋದು ಈ ಗಾಡಿಯಲ್ಲಿ. ಇದರಲ್ಲಿ 11 ಮಾಡಲ್ ಅಲ್ಲಿ ನಿಮಗೆ ಇದೇ ವಿ ವೇರಿಯಂಟ್ ಆಗಿರೋದು. ಓಕೆ. ಏನೇನ್ ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿಲಿ? ಸೊ ಇದರಲ್ಲಿ ಡುವಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ABS ಬರುತ್ತೆ ನಿಮ್ಗೆ. ಹೇಳಿ. ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ ಕೂಡ ಬರುತ್ತೆ. ಇಂಟೆಲ್ ಒಂಥರ ನಿಮ್ಗೆ G4ಗೂ ನಿಮ್ಗೆ ವಿ ವರ್ಷನ್ ಚೇಂಜ್ ಆಫ್ ನಿಮ್ಗೆ ಇಂಟೆಲ್ ಬರುತ್ತೆ. ಓಕೆ. ನೀವು ಆ ಗಾಡಿಗೂ ಈ ಗಾಡಿಗೂ ನಿಮ್ಗೆ ಡಿಫ್ರೆಂಟ್ ಆಫ್ ನಿಮ್ಗೆ ವೇರಿಯಂಟ್ ಇರುತ್ತೆ. ಓಕೆ. ಸೀಟ್ ಆಗ್ಲಿ ನಿಮ್ಗೆ, ಮತ್ತೆ ನಿಮ್ಗೆ ಡೋರ್ ಪ್ಯಾಡ್ ಅಲ್ಲಿ ವುಡನ್ ಆಗ್ಲಿ, ಆಮೇಲೆ ಎಲ್ಲ ಆಕ್ಸೆಸರೀಸ್ ಎಲ್ಲ ನಿಮಗೆ A to Z ನಿಮಗೆ ಚೇಂಜ್ ಆಗುತ್ತೆ ನಿಮಗೆ. ಓಕೆ. ಡ್ಯುಯಲ್ ಏರ್ ಬ್ಯಾಗ್ ಜೊತೆಗೆ ಈ ಒಂದು ಡ್ಯುಯಲ್ ಏರ್ ಬ್ಯಾಗ್ ನಿಮಗೆ ಇದು. ಮತ್ತೆ ಮಿರರ್ ಕಂಟ್ರೋಲ್ ಬರುತ್ತೆ ನಿಮಗೆ. 6+1 7 ಸೀಟರ್ ಬರುತ್ತೆ ಅಲ್ವಾ? 6+1 ಬರುತ್ತೆ 7 ಸೀಟರ್ ಇದು. ಓಕೆ. ನಿಮಗೆ ಡಿಫಾಗರ್ ಮತ್ತೆ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಸ್ಪೈಲರ್ ಕೂಡ ಎಲ್ಲ ಶೋರೂಮ್ ಇಂದಾನೆ ಬರುತ್ತೆ ಸರ್ ನಿಮಗೆ. ವಿ ವರ್ಷನ್ ಅದು. ಹೌದು. 2.5 ನಿಮಗೆ ವಿ ವರ್ಷನ್ ಆಗಿರೋದು. ಹೌದು. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಇದೆ. ಅಂಡ್ ಬಾಡಿ ಲೈನ್ಗೆ ಬಂತಂತ ಆದ್ರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ, ಡೆಂಟ್ಸ್ ಕೂಡ ಕಾಣಿಸ್ತಾ ಇಲ್ಲ. BS4 ಇದು. BS4. ಹೌದು. ಓಕೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಿಮಗೆ
ಪ್ರೈಸ್ ನಿಮ್ಗೆ 755 ಹೇಳ್ತಾ ಇದಾರೆ ಕಸ್ಟಮರ್. ಇದು ಓಕೆ, ನಿಮ್ ಚಾನೆಲ್ ಇಂದ ಬಂದ್ರೆ 725 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 725 ಗೆ ಈ ಒಂದು ಗಾಡಿ ಫೈನಲ್ ಆಗ್ತಾ ಇದೆ. ಹೌದು ಸರ್, ಫೈನಲ್ ಮಾಡಿ ಕೊಡ್ತೀನಿ. ಓಕೆ, ಇಲ್ಲಿ ಒಂದು ಸಿವಿಕ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು 2008 ಮಾಡಲ್, ಸೆಕೆಂಡ್ ಓನರ್ ಆಗಿರೋದು ಇದು. ಓಕೆ, ಇದು ಆಲ್ರೆಡಿ ನಮ್ಗೆ NOC ಎಲ್ಲ ಅಪ್ಡೇಟ್ ಆಗಿದೆ. ನಂಬರ್ ಗೆ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಗಾಡಿ ಇದು. ಓಕೆ, ಇದು ನಿಮ್ಗೆ ವಿತ್ ನಂಬರ್ ನಿಮ್ಗೆ ಪ್ರೈಸ್ ಹೇಳ್ತೀನಿ, ಒಂದ್ಸಲ ಗಾಡಿ ಕೂಡ ತಾವು ನೋಡ್ಕೊಳ್ಬಹುದು. ಇದು ಕೂಡ ನಿಮ್ಗೆ 50 ಬೇರೆ 50,000 ಓಡಿರೋದು ಗಾಡಿ ಇದು. ಬರೀ 50,000 ಓಡಿದೆ. 50,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆಯಾ? ಹೌದು, ಶೋರೂಮ್ ಟ್ರ್ಯಾಕ್. ಓಕೆ ಓಕೆ ಸರ್ ತಾವು ನೋಡಬಹುದು, ಟೈರ್ ಇಂದ ಹಿಡಿದು ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ ಅಂತ ಹೇಳ್ಬೋದು. ಅನ್ಯೂ ಸ್ಟೆಪ್ನಿ ಕೂಡ ಇದೆ ಗಾಡಿಯಲ್ಲಿ. ಇದು ಅನ್ಯೂಸ್ ಸ್ಟೆಪ್ನಿ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಇದೆ. ಅಂಡ್ ಏನ್ ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ಲೆದರ್ ಸೀಟ್ ಬರುತ್ತೆ ನಿಮ್ಗೆ, ಪ್ಯೂರ್ ಲೆದರ್ ಅಂತ ಹೇಳ್ತೀರಾ. ಇದು ಲೆದರ್ ಸೀಟ್ ಗೆ ನಿಮ್ಗೆ 1.5 ಲಕ್ಷ ನಿಮ್ಗೆ ಲೆದರ್ ಆಗ್ಬಿಡುತ್ತೆ ನಿಮ್ಗೆ. ಹೌದಾ, 1.5 ಲಕ್ಷ ಆಗುತ್ತಾ? ಪ್ಯೂರ್ ಲೆದರ್ ಟಾಪ್ ಅಂಡ್ ವೇರಿಯಂಟ್ ಇದು, ವಿ ವೇರಿಯಂಟ್ ಆಗಿರೋದು ಇದು. ಓಕೆ, ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲ ನಿಮಗೆ ಅವೈಲೇಬಲ್ ಇದೆ. ಒಂಥರ ಲಕ್ಸುರಿ ನಿಮ್ಗೆ ಹೇಳ್ತೀವಲ್ಲ, ಲಕ್ಸುರಿ ಟೈಪ್ ಇದು. ಓಕೆ ಓಕೆ ಓಕೆ, ಇದೊಂದು ಡ್ಯಾಶ್ ಬೋರ್ಡ್ ನೋಡೋದಕ್ಕೆ ಒಂಥರ ಸ್ಪೋರ್ಟಿ ಲುಕ್ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಎಕ್ದಮ್ ಫುಲ್ ಲಕ್ಸುರಿ ಆಗಿರುತ್ತೆ. ಇದು ಟಾಪ್ ಅಂಡ್ ವಿ ವೇರಿಯಂಟ್ ಆಗಿರೋದು ಇದು. ಓಕೆ ಓಕೆ, ವಿ ವೇರಿಯಂಟ್ ಆಗಿದೆ. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಓಪನ್ ಬರುತ್ತೆ ನಿಮ್ಗೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಮ್ಯಾಗ್ ವೀಲ್ ಬರುತ್ತೆ ನಿಮ್ಗೆ, ಡಿಫಾಗರ್ ಬರುತ್ತೆ. ಹೌದು, ಡಿಫಾಗ್ ಬರುತ್ತೆ ನಿಮ್ಗೆ. ಇದು ಕ್ರೇಜ್ ನ ತುಂಬಾ ಜನಗಳು ಏನ್ ಮಾಡ್ತಾರೆ, ಕ್ರೇಜ್ಗಳು ಇರುತ್ತೆ ಈ ಗಾಡಿ. ಸಿವಿಕ್ ಅಂತ. ಹೌದು, ತುಂಬಾ ತುಂಬಾ ಕ್ರೇಜ್ ಇದೆ ಈ ಗಾಡಿಗೆ. ಈ ಗಾಡಿ ಮಾಡಿಫೈ ಮಾಡ್ಕೊಂಡ್ರೆ ಅಂತೂ ಒಂಥರ ಮೇಲಿಂದ ನೋಡಿದ್ರೆ ಒಂಥರ ಲ್ಯಾಂಬೋರ್ಗಿನಿ ಕಂಡಂಗೆ ಕಾಣುತ್ತೆ. ಹೌದು, ಹಂಗೆ ಇರುತ್ತೆ ಶೇಪ್ ಆ ತರ ನಿಮ್ಗೆ. ಸರ್, ಹೈವೇಲಿ ನಾನು ಗಾಡಿ ತಗೊಂಡ್ ಬರುವಾಗ ನಾವು ಇದು ಕಸ್ಟಮರ್ ಮನೆ ಹತ್ರ ನಾವು ತಗೊಂಡ್ ಬರುವಾಗ ಆರಾಮ್ 185 190 ಕೂಡ ಹೋಯ್ತು. ಗಾಡಿ ಏನ್ ಗೊತ್ತಾಗ್ಲೇ ಆಗಿಲ್ಲ ನಿಮ್ಗೆ, ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಗಾಡಿ ಇದು. ಅಂತ ಕಂಫರ್ಟಬಲ್ ಇರುತ್ತೆ ಗಾಡಿ. 180 ತನಕ ಈ ಒಂದು ಗಾಡಿ ಅಷ್ಟು ಫಾಸ್ಟ್ ಅಲ್ಲೂ ಆ ತರ ಒಂದು ಕಂಫರ್ಟೇಬಲ್ ತೋರ್ತಾ ಇದೆ ಅಂತ ಹೇಳಿದ್ರೆ ಬೆಸ್ಟ್ ಅಲ್ವಾ? ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಕೆ ಎಲ್ಲ ನಿಮ್ಗೆ ವಿತ್ ಕೆ ನಂಬರ್ ಕೊಡ್ತೀನಿ. ಇದು ಓಕೆ, ಇದಕ್ಕೆ ವಿತ್ ಕೆ ನಿಮ್ಗೆ 2,65,000 ಗೆ ಫೈನಲ್ ಮಾಡಿ ಕೊಡ್ತೀನಿ. ಇದು 2,65,000 ಗೆ ವಿತ್ ಕೆ. ಓ, ವಿತ್ ಇನ್ಶೂರೆನ್ಸ್ ಅಪ್ಡೇಟ್ ವಿತ್ ಕೆ ಎಲ್ಲ ಮಾಡಿ ನಿಮ್ಗೆ ಕೊಡ್ತೀನಿ. ಸರ್, ಇಲ್ಲಿ ಒಂದು SX4 ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್, ಇದು 2010 ಮಾಡಲ್ XS4 ಆಗಿರೋದು, VXA ವೇರಿಯಂಟ್ ಆಗಿರೋದು ಇದು. ಓಕೆ, ಇದು ಬಂದು ಸೆಕೆಂಡ್ ಓನರ್ ಇದು. ಇದು ಬಂದು ನಿಮ್ಗೆ ಬೆಂಗಳೂರು ವೆಹಿಕಲ್ ಆಗಿರೋದು. ಇದರಲ್ಲಿ ಕೂಡ ತಾವು ನೋಡಬಹುದು VXI 2010. ಓಕೆ, ಇಂಟೀರಿಯರ್ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸೊ ಇಂಟೀರಿಯರ್ ನಿಮಗೆ ಇದರಲ್ಲಿ ಏನು ಫೀಚರ್ಸ್ ಬರುತ್ತೆ, VXA ವೇರಿಯಂಟ್ ಆಗಿರೋದು. ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಶೋರೂಮ್ ಇಂದಾನೆ ಮಾರುತಿಯಿಂದ ನಿಮಗೆ ಏರ್ಸ್ ಇದು ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮಗೆ, ಸೆಂಟ್ರಲ್ ಲಾಕ್ ಬರುತ್ತೆ ನಿಮಗೆ, ಮತ್ತೆ ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಇದರಲ್ಲಿ. ಓಕೆ, ಮತ್ತೆ ಸ್ಟೇರಿಂಗ್ ಅಡ್ಜಸ್ಟಬಲ್ ಏನು ಬರಲ್ಲ. ಇದು ಸ್ಟೇರಿಂಗ್ ಅಡ್ಜಸ್ಟಬಲ್ ಇರುತ್ತೆ, ಸ್ಟೇರಿಂಗ್ ಕಂಟ್ರೋಲಿಂಗ್ ಬರಲ್ಲ ಮ್ಯೂಸಿಕ್ ಏನು. ಯಾಕಂದ್ರೆ ZXL ಬರುತ್ತೆ, VXL ನಿಮ್ಗೆ ಅವೈಲೇಬಲ್ ಬರಲ್ಲ ಇದರಲ್ಲಿ. VXL ಬರಲ್ಲ, ವೆಹಿಕಲ್ ಆಗಿರೋದು. ಓಕೆ ಓಕೆ ಓಕೆ, ಈ ಒಂದು ಗಾಡಿಯ ಬಾಡಿ ಲೈನ್ಗೆ ಬಂತು ಅಂತ ಆದ್ರೆ ನಿಮ್ಮ ಬಾಡಿ ಲೈನ್ ಅಲ್ಲಿ ಏನು ಸ್ಕ್ರಾಚಸ್ ಕಾಣಿಸ್ತಿಲ್ಲ. ಬಂಪರ್ ಅಲ್ಲಿ ಅಲ್ಲಿ ಬಿಲ್ಲಿ ಚಿಕ್ಕ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಇದು. ಓಕೆ, ಏನ್ ಪೇಂಟಿಂಗ್ ಯಾವ್ದು ರೀಪೇಂಟ್ ಏನ್ ಆಗಿಲ್ಲ. ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಇಂದ ಇವಾಗ ಬಂದಿರೋದು ಗಾಡಿ ಇದು. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಸೊ ಇದು ಪ್ರೈಸ್ ನಿಮ್ಗೆ ಬಂದು ನಿಮ್ಗೆ 265 ಕಸ್ಟಮರ್ ಕೊಟ್ಟು ಮಾಡ್ತಾ ಇದ್ದಾರೆ. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 240 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀವಿ. ಇಲ್ಲಿ ಒಂದು ಈಕೋ ಸ್ಪೋರ್ಟ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. 2013 ಮಾಡಲ್ ಇದು, ಸಿಂಗಲ್ ಓನರ್ ಆಗಿರೋದು. ಇದು ಬಂದು ನಿಮ್ಗೆ ಟ್ರೆಂಡ್ ಲೈನ್ ಆಗಿರೋದು. ಇದು ಗಾಡಿ ಫಸ್ಟ್ ಕ್ಲಾಸ್ ವೆಲ್ ಮೇಂಟೈನ್ ಆಗಿದೆ. ಇದು ಅಪ್ ಟು ಡೇಟ್ ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. ಇದು ಗಾಡಿ ಕಾರ್ಡ್ ತಾವು ಕೂಡ ನೋಡಬಹುದು ಹೆಂಗ್ ಮೇಂಟೈನ್ ಮಾಡಿದಾರಂತ. ವೆಲ್ ಮೇಂಟೈನ್ ಅಂತ ನಿಮ್ಗೆ ನೋಡಬಹುದು. ನೀವು ಗಾಡಿಯಲ್ಲಿ ಓಪನ್ ಬೇಕಂದ್ರೆ ಮಾಡಿ ನೋಡಿ ಒಂದ್ಸಲಿ. ಲೆದರ್ ಸೀಟ್ ಇಂದ ಹಿಡಿದು ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇಂದ ಹಿಡಿದು ನಿಮ್ಗೆ ಎಲ್ಲ ಫಸ್ಟ್ ಕ್ಲಾಸ್ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್, ಇದರಲ್ಲಿ ನಿಮ್ಗೆ ಇದು ಬೇಸಿಕ್ ವೇರಿಯಂಟ್ ಆಗಿರೋದು. ಇದು ಇದರಲ್ಲಿ ಯಾವ್ದು ನಿಮ್ಗೆ ಏರ್ ಬ್ಯಾಗ್ ABS ಅಲ್ಲಿ ಬರೋದಿಲ್ಲ. ಇದು ಸೆಂಟ್ರಲ್ ಲಾಕ್ ಬರುತ್ತೆ ನಿಮ್ಗೆ, ಪವರ್ ಸ್ಟೇರಿಂಗ್, AC ಬರುತ್ತೆ ನಿಮ್ಗೆ, ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಬರುತ್ತೆ. ಡಿಫಾಗರ್ ಮತ್ತೆ ವೈಪರ್ ಕೂಡ ಬರುತ್ತೆ. ಅಂಡ್ ನಿಮ್ಗೆ ಅಲಾಯ್ ವೀಲ್ ಒಂದು ಬರೋದಿಲ್ಲ, ಏರ್ ಬ್ಯಾಗ್ ಬರಲ್ಲ ಇದರಲ್ಲಿ, ಏರ್ ಬ್ಯಾಗ್ ಬರೋದಿಲ್ಲ. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಿ ಸರ್ ಈ ಗಾಡಿಗೆ? ಸರ್, ಇದು ಪ್ರೈಸ್ ಬಂದು ನಿಮ್ಗೆ ಕೊಟ್ಟು ಮಾಡ್ತಾ ಇರೋದು ಬಂದು 4,75,000 ಕೊಟ್ಟು ಮಾಡ್ತಾ ಇದ್ದೀನಿ. ನಿಮ್ ಚಾನೆಲ್ ಇನ್ ಕಡೆಯಿಂದ ಬಂದ್ರೆ 4,25,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 4,25,000 ಗೆ ವಿತ್ ಪ್ಯಾಕೇಜ್ ಎಲ್ಲ ಮಾಡಿ ಕೊಟ್ಬಿಡ್ತೀನಿ. ಎಲ್ಲ ಮಾಡ್ಕೊಡ್ತೀರಾ ನೋಡಿ. ನಿಮ್ಗೆ ವ್ಯೂವರ್ಸ್ ಗೆ 800 ಬೇಕಂತ ಹೇಳಿದೀನಿ. ನಿಮ್ಗೆ 800 ಕೂಡ ಬಂದಿದೆ ಇವಾಗ ಸ್ಟಾಕ್ ಅಲ್ಲಿ ನಮ್ಮ ಹತ್ರ. ಓಕೆ, 800 ಬಂದಿದೆ ನೋಡಿ. ಕಸ್ಟಮರ್ ವೆಹಿಕಲ್ ಈ ಗಾಡಿನೇ 29,000 ರೂಪಾಯಿಗೆ ಹೋಗ್ತಾ ಇದೆ ನೋಡಿ. ಅಲ್ಲಿ ಚೆನ್ನಾಗಿ ಓಡ್ತಾ ಇದೆಯಾ? 29,000 ವೆಲ್ ಮೇಂಟೈನ್ ಅಂತ ಹೇಳ್ತಾ ಇದಲ್ಲ, ಸ್ಟಾಕ್ ಮೇಂಟೈನ್. ಆ ನಂಬರಿಗೆ ಮೇಂಟೈನ್ ಆಗಿದೆ ಗಾಡಿ ಅದು. ಹೌದಾ? 1 ಲಕ್ಷ ಕೊಡೋರು ಗಾಡಿ ಸಿಗಲ್ಲ. ನಾನು ನಿಮ್ ಕಡೆಯಿಂದ ಆಫರ್ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಈಕೋ ಇದೆ. ಇದು ಮಾರುತಿ ಈಕೋ ಆಗಿರೋದು. ಇದು
2019 ಮಾಡಲ್ ಇದು. ಬರೀ ನಿಮ್ಗೆ ಕಿಲೋಮೀಟರ್ ಹೇಳ್ತಾ ಏನಲ್ಲ ಹೇಳಿದ್ರೆ ನೀವೇ ಬಂದ್ಬಿಡ್ತೀರಾ ಓಡೋಗಿ ಸರ್ ಕೊಟ್ಬಿಡಿ ಗಾಡಿ ಇವಾಗ್ಲೇ ಅಂತ. ಬರೀ 9800 ಕಿಲೋಮೀಟರ್ ಓಡಿದೆ ಅಷ್ಟೇ. 9800 ಕಿಲೋಮೀಟರ್ ಅಷ್ಟೇ ಓಡಿರೋದು. ಟೈರ್ ಕೂಡ ತಾವು ನೋಡಬಹುದು, ಬ್ರಾಂಡ್ ನ್ಯೂ ಶೋರೂಮ್ ಇಂದ ಏನ್ ಟೈರ್ ಬಂತ ಅದೇ ಇರೋದು. ಅಷ್ಟೇ ಓಡಿದೆ ಸರ್, ಏನ್ ಓಡಿಸಿಲ್ಲ ಅವ್ರ ಗಾಡಿ. ತಗೊಂಡು ಅವರು ಏಜ್ ಪರ್ಸನ್ ಅವ್ರು ಗಾಡಿ ತಗೊಂಡ್ರು ಅವರು. ಅವ್ರ ಯೂಸೇಜ್ ಏನಿಲ್ಲ. ಅವ್ರ ಫಾರಿಂಗ್ ಅವ್ರ ಮಗ ಒಂದು ಫಾರಿಂಗ್ ಅಲ್ಲಿ ಇರ್ತಾರೆ ಅವರು. ಅವ್ರು ನಿಮ್ಗೆ ಬರೀ ಇಲ್ಲಿ ಮಾತ್ರ ಯೂಸ್ ಮಾತ್ರ ಓಡಿಸಕ್ಕೆ ನಿಮ್ಗೆ ಇಲ್ಲಿ ಇಟ್ಟಿದ್ರು. ಓಕೆ, ಅದು ಓಡಿಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಡಿಸ ಇಲ್ಲ ಗಾಡಿ ಇದು. ಓಕೆ, ಏನೇನ್ ಫೀಚರ್ ಬರುತ್ತೆ ಸರ್ ಈ ಗಾಡಿಲಿ? ಸರ್ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಇದರಲ್ಲಿ ಸ್ಟೇರಿಂಗ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಮತ್ತೆ ನಿಮ್ಗೆ ABS ಬರೋದಿಲ್ಲ ಇದರಲ್ಲಿ. ಪವರ್ ಸ್ಟೇರಿಂಗ್. ಇದು ಬಂದು ನಾನ್ AC 5 ಸೀಟರ್ ಆಗಿರೋದು ಇದು. ಓಕೆ, ನಾನ್ AC 5 ಸೀಟರ್ ಆಗಿರೋದು. ಓಕೆ, 2019 ಮಾಡಲು. ಸ್ಟೆಪ್ನಿ ಕೂಡ ಇದೆ ಸರ್ ಇದರಲ್ಲಿ. ಸ್ಟೆಪ್ನಿ ಕೂಡ ಯೂಸೇ ಮಾಡಿಲ್ಲ, ಮುಟ್ಟೆ ಇಲ್ಲ ಅನ್ಬೋದು ನೀವು. ಹೌದಾ? ಹೌದು. ಓಕೆ ಓಕೆ, ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು 495 ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದೇ ಒಂದು ಪ್ರೈಸ್, ಫೈನಲ್ ಡೆಡ್ ಲೈನ್ ಪ್ರೈಸ್ ಎಲ್ಲಿ ಬಿಡ್ತೀನಿ ಈ ಗಾಡಿಗೆ. ಹೇಳಿ ಸರ್. 4,70,000ಗೆ ವಿತ್ ಪ್ಯಾಕೇಜ್ ಮಾಡಿ ಕೊಡ್ತೀನಿ ಗಾಡಿ. 4,70,000ಗೆ ನಿಮಗೆ ಬರೀ 9,800 ಕಿಲೋಮೀಟರ್ ಆಗಿರುವಂಥದ್ದು ಹೊಸ ಗಾಡಿ ಅಂತಾನೆ ಹೇಳ್ಬೋದು. ಅಂಡ್ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನಿಲ್ಲ ಸರ್, ಬರೀ ನಂಬರ್ ಪ್ಲೇಟ್ ಬಿಚ್ಕೊಂಡು ಒಂದು ಟೇಪ್ ಹಾಕೊಂಡು ಸೀಟ್ ಕವರ್ಗೆ ಒಂದು ಕವರ್ ಹಾಕ್ಬಿಟ್ರೆ ಹೊಸ ಗಾಡಿ ಅಂತ ಹೇಳ್ಬೋದು. ಹೊಸ ಗಾಡಿ ಅಂತ ಹೇಳ್ಬೋದು. ಆ ತರ ಇದೆ ಗಾಡಿ. ಓಕೆ, ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಶಿಫ್ಟ್ ಬಂದು 2013 ಮಾಡಲ್ ಶಿಫ್ಟ್ ಆಗಿರೋದು. ಸಿಂಗಲ್ ಓನರ್. ಇದು ಬಂದು ಡೆಲ್ಲಿ ವೆಹಿಕಲ್ ಆಗಿರೋದು ಇದು. ಗಾಡಿ ಕೂಡ ನಿಮ್ಗೆ ಸಿಂಗಲ್ ಓನರ್, ವೆಲ್ ಮೇಂಟೈನ್ ಆಗಿದೆ. ಒಂಚೂರು ಬಾಡಿ ಲೈನ್ ಆಗ್ಲಿ, ನಿಮ್ಗೆ ಒಂಚೂರು ಎಂತಾದ್ರು ನಿಮ್ಗೆ ಡೆಂಟಸ್ ಆಗಿ ಸ್ಕ್ರಾಚಸ್ ಆಗ್ಲಿ ಅನ್ಯೂಸ್ಡ್ ಅಂತ ಹೇಳ್ಬೋದಲ್ಲ, ಅನ್ಟಚ್ ಗಾಡಿ ಅಂತ ಆ ತರ ಇದೆ ಗಾಡಿ ಇದು. ಓಕೆ ಓಕೆ, ಟೈರ್ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಟೈರ್ ಇಂದ ಹಿಡಿದು ಇಂಟೀರಿಯರ್ ಇಂದ ಹಿಡಿದು. ಓಕೆ, ಏನೇನ್ ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿ? ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಮತ್ತೆ ಲೆದರ್ ಸೀಟ್ ಕೂಡ ಅವೈಲೇಬಲ್ ಇದೆ ಗಾಡಿಯಲ್ಲಿ. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಓಕೆ, ಗಾಡಿ ನೋಡಿ ಸರ್, ತುಂಬಾ ಜನ ಕ್ರೇಜ್ ಇರುತ್ತೆ ಶಿಫ್ಟ್ಗಳು. ಯಾಕಂದ್ರೆ ಲೋ ಬಜೆಟ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಜನಗಳು, ಮಿಡಿಲ್ ಕ್ಲಾಸ್ ನಿಮ್ಗೆ ಲೋ ಕ್ಲಾಸ್ ಎಲ್ಲ ಏನ್ ಮಾಡ್ತಾರೆ, ಶಿಫ್ಟ್ ಅಂತ ಹುಡುಕ್ತಾ ಇರ್ತಾರೆ. ಅವ್ರ ಬಜೆಟ್ ಅಲ್ಲಿ ಸಿಗುತ್ತೆ, ಮೇಂಟೆನೆನ್ಸ್ ನಿಮ್ಗೆ ಫ್ರೀ ಆಗಿರುತ್ತೆ. ಹಾಗೋಸ್ಕರ ಏನ್ ಮಾಡ್ತಾರೆ ಜನಗಳೆಲ್ಲ ಶಿಫ್ಟ್ ಅಂತ ತಗೊಂತಾರೆ. ಶಿಫ್ಟ್ ಅಲ್ಲಿ ಮಾರುತಿಯಲ್ಲಿ ಯಾವ ಗಾಡಿ ಕೊಟ್ಟರು ನಿಮ್ಗೆ ಮೇಂಟೆನೆನ್ಸ್ ಫ್ರೀ ಆಫ್ ಕಾಸ್ಟ್. ಆಲ್ ಓವರ್ ಇಂಡಿಯಾ ಎಲ್ಲೋದ್ರು ನಿಮ್ಗೆ ಸರ್ವಿಸ್ ಎಲ್ಲೋದ್ರೂ ಸಿಗ್ಬಿಡುತ್ತೆ. ನಿಮ್ಗೆ ಅಲ್ಲಿ ಕಡೆ ಎಲ್ಲೋದ್ರೂ ನಿಮ್ಗೆ ಸಿಗ್ಬಿಡುತ್ತೆ. ಮೆಕ್ಯಾನಿಕಲ್ ಇರಲಿ, ನಿಮ್ಗೆ ಏನ್ ಪಾರ್ಟ್ಸ್ ಆಗಿರ್ಲಿ ಎಲ್ಲ ಸಿಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತುಂಬಾ ಜನ ಶಿಫ್ಟ್ ಬೇಕಂತ ಹೇಳ್ತಾ ಇದ್ದಾರೆ. ಆ ವ್ಯೂವರ್ಸ್ಗೋಸ್ಕರ ಶಿಫ್ಟ್ ಇವತ್ತು ಬಂದಿದೆ. 2 ಇಂದ 3 ಗಾಡಿ ನಿಮ್ಗೆ ಬರುತ್ತೆ ಇದೆ ವಿಡಿಯೋ ಅಲ್ಲಿ ನಿಮ್ಗೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು ಓಡಿದೆ ಸರ್ ನಿಂಗೆ ಒಂದು 70 ಚೇಂಜ್ ಓಡಿದೆ ಗಾಡಿ. 70 ಚೇಂಜ್? ಹೌದು. ಓಕೆ ಓಕೆ ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಈಗ? ಸರ್ ಇದು ವಿತೌಟ್ ನಂಬರ್ ನಿಮಗೆ NOC ತಕ್ಕೊಡ್ತೀನಿ. 3,85,000ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 3,85,000? ಹೌದು. ಓಕೆ, ವಿತ್ KA ಅಂತ ಹೇಳಿದ್ರೆ? ವಿತ್ KA ಬೇಕಂದ್ರೆ ನಿಮಗೆ ಒಂದು 80,000 to 90,000 ಡಿಫರೆನ್ಸ್ ಆಗುತ್ತೆ. ಹೌದು, ಮಾಡಿಸ್ಕೊಡ್ತೀರಾ? ಹೌದು. ಓಕೆ, ಎಷ್ಟು ದಿನ ಬೇಕಾಗುತ್ತೆ ಸರ್ ಟ್ರಾನ್ಸ್ಫರ್? ಸರ್ ನಿಮಗೆ NOC ಗೆ ನಿಮಗೆ ಒಂದು 15 ಡೇಸ್ ಆಗುತ್ತೆ. ನಿಮಗೆ 15 to 1 ಮಂತ್ ಒಳಗಡೆ NOC ತಕ್ಕೊಡ್ತೀನಿ. ಅದು ಓಡಿಸಾಗ ಏನ್ ಸರ್ ನನಗೆ NOC ಇಲ್ಲ ಹೆಂಗ್ ಓಡಿಸ್ಬೇಕಂದ್ರೆ ನಮ್ ಕಡೆಯಿಂದ ನಿಮ್ಗೆ ರಿಸಿಪ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಮತ್ತೆ ನಮ್ ಕಡೆಯಿಂದ ಎಲ್ಲ ರಿಸಿಪ್ಟ್ ಆದ್ರೆ ನಿಮ್ಗೆ ಓಡಿಸಬಹುದು. ಚಲನ್ ಕೂಡ ನಾವು ಕೊಡ್ತೀವಿ. ಆಟೋಲ್ಲಿ ಅಪ್ಲೈ ಮಾಡಿದ ಚಲನ್ ಎಲ್ಲ ನಿಮ್ಗೆ ಇಮಿಡಿಯೇಟ್ ವಾಟ್ಸ್ಆಪ್ಗೆ. ಹೌದು, ಎಲ್ಲ ನಿಮ್ಗೆ ಬಂದ್ರೆ NOC ಬಂದ್ಮೇಲೆ ನಿಮ್ಗೆ 3 ತಿಂಗಳು ಟೈಮ್ ಇರುತ್ತೆ. ಅರ್ಥ ಓಡಿಸ್ತಾವೆ 1 ತಿಂಗಳಲ್ಲಿ ನಿಮ್ಗೆ ನಂಬರ್ ರಿಜಿಸ್ಟ್ರೇಷನ್ ಇನ್ ಕೇಸ್ ಅಪ್ಲೈ ಮಾಡಿದ್ರೆ ಎಷ್ಟು ದಿನ ಬೇಕಾಗುತ್ತೆ? ಸೊ 1 ತಿಂಗಳು ಒಳಗಡೆ ನಿಮಗೆ ವಿತ್ ನಂಬರ್ ಎಲ್ಲ ಬಂದ್ಬಿಡುತ್ತೆ. ವಿತ್ ನಂಬರ್ ಎಲ್ಲ 1 ತಿಂಗಳು ವರ್ಕಿಂಗ್ 1 ತಿಂಗಳು ಬೇಕು. ಓಕೆ, ಇಲ್ಲಿ ಒಂದು ವ್ಯಾಗನರ್ ಇದೆ, ಹೇಳಿ ಸರ್ ಈ ಗಾಡಿ. ಇದು ಬಂದು 2018 ಮಾಡಲ್ ವ್ಯಾಗನರ್, ಸಿಂಗಲ್ ಓನರ್ ಆಗಿರೋದು. ಇದು ಕಿಲೋಮೀಟರ್ ಕೂಡ 83,000 ಕಿಲೋಮೀಟರ್ ಓಡಿದೆ ಇದು. ಓಕೆ, ಶೋರೂಮ್ ಇಂದ ವೆಲ್ ಮೇಂಟೈನ್ ಆಗಿದೆ ಇದು. ಓಕೆ, ಟೈರ್ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೌದು. ಇಂಟೀರಿಯರ್ ಪಾರ್ಟ್ ಅಲ್ಲಿ ಏನೇನು ಫೀಚರ್ ಬರುತ್ತೆ ಸರ್? ಸರ್ ಸ್ಟಾಕ್ ಇಟ್ಟಿದ್ದಾರೆ ಕಸ್ಟಮರ್. ಎಂತದ್ದು ನಿಮ್ಗೆ ಲೆದರ್ ಸೀಟ್ ಇಂದ ಹಿಡಿದು ಯಾವ್ದು ಆಗಿಲ್ಲ ನಿಮ್ಗೆ. ಓಕೆ, ಹೇಳ್ಬೋದಲ್ಲ ನಿಮ್ಗೆ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಅಂತ ವೆಲ್ ಮೇಂಟೈನ್ ಆಗಿದೆ. ಶೋರೂಮ್ ಇಂದ ಒಬ್ಬರೇ ಯೂಸ್ ಮಾಡಿರೋದು. ಲೇಡಿ ಡ್ರಿವನ್ ಆಗಿರೋದು ಗಾಡಿ ಇದು. ಹೌದು, ಅವರು ಯೂಸ್ ಬಂದು ಡಾಕ್ಟರ್ ಅವರು. ಓಕೆ, ಅವರು ನಿಮ್ಯಾನ್ಸ್ ಅಲ್ಲಿ ಡಾಕ್ಟರ್ ಆಗಿದ್ರು. ಅವ್ರು ಯೂಸ್ ಮಾಡ್ತಾ ಇದ್ರು ಗಾಡಿ ಇದು. ಇದು ಕೂಡ ನಿಮ್ಗೆ ಪ್ರೈಸ್ ಅಲ್ಲಿ 2018 ಮಾಡಿದ್ರೆ ನಿಮ್ಗೆ ಪ್ರೈಸ್ ಅಲ್ಲ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಮಾರ್ಕೆಟ್ ಇಂದ ರೀಸನಬಲ್ ನಿಮ್ಗೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ನಿಮ್ಗೆ ರೀಸನಬಲ್ ಆಗಿ ಮಾಡ್ಕೊಡ್ತೀರಾ. ಡಿಫಾಗರ್ ಮತ್ತೆ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಇದೆ. ಅಂಡ್ ಟಾಪ್ ಅಂಡ್ ವೆಹಿಕಲ್ ಸರ್ ಇದು? ಹೌದು ಸರ್, ಟಾಪ್ ಅಂಡ್ ವೆಹಿಕಲ್ ಇದು. ಟಾಪ್ ಅಂಡ್ ಅಂದ್ರೆ ನಿಮ್ಗೆ ZXi ಬರುತ್ತೆ. ಓಕೆ, LXi ಬರುತ್ತೆ, VXi ಬರುತ್ತೆ. ಇದು ಬಂದು ನಿಮ್ಗೆ VXi. ಇದು ಮಿಡಿಲ್ ವೇರಿಯಂಟ್. ಜಾಸ್ತಿ ವ್ಯಾಗನರ್ ಅಲ್ಲಿ ಬಂದಿರೋದು ತಗೊಳ್ಳೋದು ಜನನೇ ನಿಮ್ಗೆ VXi ನಿಮ್ಗೆ. VXi. ಓಕೆ, ಏನ್ ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ನಿಮ್ಗೆ 4,85,000 ಕೋಟ್ ಮಾಡ್ತಾ ಇದೀನಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ 4,65,000ಗೆ ಫೈನಲ್ ಮಾಡಿ ಕೊಡ್ತೀನಿ. 4,65,000ಗೆ ನಿಮ್ಗೆ ಒಂದು ವ್ಯಾಗನರ್ ಸಿಗ್ತಾ ಇರುವಂತದ್ದು. ಅದು ಯಾವ ಮಾಡೆಲ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು 2018 ಮಾಡಲ್. ಇದು 18 ಮಾಡಲ್ ವ್ಯಾಗನರ್ ಸಿಗ್ತಾ ಇದೆ. ಒಂದು ಒಳ್ಳೆ ನಿಮ್ಗೆ ವ್ಯಾಗನರ್ ಅಲ್ಲಿ ಒಂದು ತೋರಿಸ್ತೀನಿ ನೋಡಿ.
ತುಂಬಾ ಜನ ನೀವು ದುಡ್ಡು ಇಟ್ಕೊಂಡು ಹೋಗ್ತೀರಾ, ಜ್ಯುವೆಲ್ಲರಿ ಇಟ್ಕೊಂಡು ಹೋಗ್ತೀರಾ, ನೀವು ಸೇಫ್ಟಿ ಪರ್ಪಸ್ಗೆ ಯಾವ ಗಾಡಿಯಲ್ಲಿ ಈ ತರ ಬರಲ್ಲ. ನಿಮ್ಗೆ ವ್ಯಾಗನರ್ ಬರುತ್ತೆ, ನಿಮ್ಗೆ ಒಂಥರ ಲಾಕರ್ ತರ ಆರಾಮಾಗಿ ನಿಮ್ ಜ್ಯುವೆಲ್ಲರಿ ಏನಿದೆ ಏನದು ಹಿಡ್ಕೊಂಡು ಆರಾಮಾಗಿ ನಿಮ್ಗೆ ಸೇಫ್ಟಿ ಬರುತ್ತಲ್ವಾ ಸರ್ ಇದು? ಹೌದು, ಲಾಕ್ ಯಾರಿಗೂ ಗೊತ್ತೇ ಆಗಲ್ಲ ನಿಮ್ಗೆ ವ್ಯಾಗನರ್ ಅಲ್ಲಿ ಈ ತರ ಇದೆಯಾ ಅಂತ ನಿಮ್ಗೆ. ಹೌದು, ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಅಂತಾನೆ ಹೇಳ್ಬೋದು. ವ್ಯೂವರ್ಸ್ಗಳು ತೋರಿಸ್ಕೊಳ್ಳಿ. ಓಕೆ, ನೈಸ್, ಒಳ್ಳೆ ಆಪ್ಷನ್, ಒಳ್ಳೆ ಒಂದು ಫೀಚರ್ ಕೂಡ ಈ ಒಂದು ಗಾಡಿಯಲ್ಲಿ ಆಡಪ್ ಆಗ್ತಾ ಇದೆ. ಅದಕ್ಕೆ ತುಂಬಾ ಜನ ನೋಡಿ ವ್ಯಾಗನರ್ ವ್ಯಾಗನರ್ ಅಂತ ಹೇಳ್ತಾರೆ. ಸಿಟಿ ಯೂಸ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳಿ. ಒಳ್ಳೆ ಗಾಡಿ, ಸಿಟಿ ಆಗಿರ್ಲಿ ಲಾಂಗ್ ಆಗಿರ್ಲಿ, ನಿಮ್ಗೆ ಹೈಟ್ ವೈಸ್ ನಿಮ್ಗೆ ಸ್ವಲ್ಪ ಉದ್ದ ಗಾಡಿ ಇದು, ಹೈಟ್ ಗಾಡಿ ಸ್ವಲ್ಪ ಇದು, ಅದಕ್ಕೋಸ್ಕರ ಜನಗಳು ತುಂಬಾ ಜನ ತಗೊಂತಾರೆ ಇದು. ಹೌದೌದು. ಇಲ್ಲಿ ಒಂದು ಬ್ಲಾಕ್ ಕಲರ್ ಆಲ್ಟೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2008 ಮಾಡಲ್ ಆಲ್ಟೋ ಆಗಿರೋದು. ಇದು ಥರ್ಡ್ ಓನರ್ ಆಗಿದೆ. ಲೋ ವೇರಿಯಂಟ್, ಲೋ ಬಜೆಟ್ ಅಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತೀರಾ, ಆ ಕಸ್ಟಮರ್ಗೆ ಈ ಗಾಡಿ ನಿಮ್ಗೆ ಸೂಟಬಲ್ ಆಗುತ್ತೆ. ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ, ನಿಮ್ಗೆ ಸಿಟಿ ಓವರ್ಸ್ಗೆ ಲಾಂಗ್ ಓವರ್ಸ್ಗೂ ಒಳ್ಳೆ ಒಂಥರ ನಿಮ್ಗೆ ಹೇಳ್ಬೋದು ಗಾಡಿ ಒಳ್ಳೆ ಗಾಡಿ, ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದು LX ವೇರಿಯಂಟ್ ಚೆನ್ನಾಗಿದೆ ಸರ್. ಇಂಟೀರಿಯರ್ ಕೂಡ ನಿಮ್ಗೆ ಫಸ್ಟ್ ಕ್ಲಾಸ್ ವೆಲ್ ಮೇಂಟೈನ್ ಆಗಿದೆ. ಗಾಡಿ ಕೂಡ ನಿಮ್ಗೆ ಫಸ್ಟ್ ಕ್ಲಾಸ್ ಇದೆ ಗಾಡಿದು. ಹೌದು, ನಿಮ್ಗೆ BC ಸಿಸ್ಟಮ್, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರೋದಿಲ್ಲ ಇದರಲ್ಲಿ, ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಯಲ್ಲಿ. ಹಳೆ ಮಾಡೆಲ್ ಗಾಡಿಯಲ್ಲಿ ಸರ್ ನಿಮ್ಗೆ ಆಲ್ಟೋದಲ್ಲಿ ನಿಮ್ಗೆ ಕೊಟ್ಟಿರಲಿಲ್ಲ, LX ಕೊಟ್ಟಿದ್ದಿಲ್ಲ. ಇವಾಗ ಬರೋ ಗಾಡಿಯಲ್ಲಿ ನಿಮ್ಗೆ ಕೊಡ್ತಾ ಇದಾರೆ LX ನಿಮ್ಗೆ ಪವರ್ ವಿಂಡೋಸ್. ಗಾಡಿ ಕೂಡ ನಿಮ್ಗೆ ವೆಲ್ ಮೇಂಟೈನ್ ಆಗಿದೆ ಗಾಡಿ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಚೆನ್ನಾಗಿದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು ಕೂಡ ನಿಮ್ಗೆ ಪ್ರೈಸ್ ಬಂದು ನಿಮ್ಗೆ ಒಂದು 175 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 160ಗೆ ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. 160ಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ, ಇಲ್ಲಿ ಒಂದು i10 ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು 2000 i10 ಇದು ಮ್ಯಾಗ್ನಾ ವೇರಿಯಂಟ್ ಆಗಿರೋದು. ಇದು 2010 ಮಾಡಲ್. ಇದು ಕೂಡ ನಿಮ್ಗೆ ಥರ್ಡ್ ಓನರ್. ಲೋ ಮಾಡಲ್ ಅಲ್ಲಿ ನೋಡಿ ಸರ್, ಓನರ್ಗಳು ಜಾಸ್ತಿ ಇರುತ್ತೆ. ನಾವು ಅಂತ ಓನರ್ ನೋಡಲ್ಲ, ಗಾಡಿ ಕಂಡೀಷನ್ ಮೇಲೆ ನಾವು ತಗೊಂತೀವಿ, ನಾವು ಪಾರ್ಕ್ ಅಂಡ್ ಸೆಲ್ ಮಾಡ್ತೀವಿ. ಮತ್ತೆ ಏನಂದ್ರೆ ನಿಮ್ಗೆ ಗಾಡಿ ಆಕ್ಸಿಡೆಂಟ್ ಫ್ರೀ ನಿಮ್ ಕಡೆಯಿಂದ ಸಿಗುತ್ತೆ. ನಿಮ್ ಇಂಜಿನ್ ವೈಸ್ ಎಲ್ಲ ನಮ್ ಕಡೆಯಿಂದ ವಾರಂಟಿ ಸಿಗುತ್ತೆ ನಿಮ್ಗೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿ? ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC. ಮ್ಯಾಗ್ನಾ ಅಲ್ಲಿ ನಿಮ್ಗೆ ಅದೇ ಸರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಸೆಂಟ್ರಲ್ ಲಾಕ್ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ ಕಸ್ಟಮ್ ಆಫ್ಟರ್ ಮಾರ್ಕೆಟ್ ಫಿಟ್ ಮಾಡೋರೆ. ಮತ್ತೆ ನಿಮ್ಗೆ ವೀಲ್ ಕ್ಯಾಪ್ ಏನೇನಿದೆ, ವೀಲ್ ಕ್ಯಾಪ್ ಅದೆಲ್ಲ ನಿಮ್ಗೆ ಶೋರೂಮ್ ಇಂದಾನೆ ಬರುತ್ತೆ. ಇದು ಕಪ್ಪ ಇಂಜಿನ್ ಆಗಿರೋದು. ಇದು ಕಪ್ಪ ಇಂಜಿನ್ ಶೋರೂಮ್ ಇಂದಾನೆ ನಿಮ್ಗೆ ವೀಲ್ ಕ್ಯಾಪ್ ಎಲ್ಲ ಬಂದಿರುವಂತದ್ದು, ಅದು ಕೂಡ ಚೇಂಜ್ ಆಗಿಲ್ಲ. ಕಪ್ಪ ಇಂಜಿನ್, ಕಪ್ಪ ಇಂಜಿನ್ ಆಗಿರೋದು. ಇದು 2010 ಮಾಡಲ್ ಇದು. ಓಕೆ, ಬಾಡಿ ಲೈನಿಗೆ ಬಂತಂತ ಆದ್ರೆ ನಿಮ್ಗೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆ ಡಿಫಾಗರ್ ವೈಪರ್ ಈಗ ಒಂದು ಗಾಡಿಯಲ್ಲಿ ಆಫರ್ ಮಾಡ್ತಾ ಇಲ್ಲ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಗಾಡಿಗೆ? ಇದು ಪ್ರೈಸ್ ನಿಮ್ಗೆ ಬಂದು ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ನಡೀದಲ್ಲ, ನಿಮ್ಗೆ i10 ಎಲ್ಲ ಡಿಮ್ಯಾಂಡ್ ಆಗ್ಬಿಟ್ಟಿದೆ. 285, 290 ಓವರ್ ಪ್ರೈಸ್ ಆಗ್ಬಿಟ್ಟಿದೆ. ನಾವು ಅಂತ ಹೇಳೋದಿಲ್ಲ. 2,75,000 ಕೊಟ್ಟು ಮಾಡ್ತಾ ಇದೀನಿ. 2,55,000ಗೆ ಫೈನಲ್ ಮಾಡಿ ಕೊಡ್ತೀನಿ. 2,55,000ಗೆ ನಿಮ್ಗೆ ಒಂದು i10 ಸಿಗ್ತಾ ಇರುವಂತದ್ದು. 2010 ಮಾಡಲ್ ಸರ್. ಇದು ಬಂದು 65,000 ನೋಡಿದೆ. 65,000. ಹೌದು. ಓಕೆ, ಎಷ್ಟನೇ ಓನರ್ ಆಗಿದೆ ಸರ್ ಇದು? ಸರ್ ಇದು ಥರ್ಡ್ ಓನರ್ ಆಗಿದೆ. ಇದು ಅಲಾಟಿಪ ಗಾಡಿ ಮಾತ್ರ ಹೇಳ್ತಾ ಇದೀನಿ ಸರ್, ಫಸ್ಟ್ ಕ್ಲಾಸ್ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಓಕೆ, ಗಾಡಿ ಬಂದು ಒಂದ್ಸಲ ನೋಡ್ಕೊಂಡು ರಿಸರ್ವ್ ಮಾಡಬಹುದು. ಇಲ್ಲಿ ಒಂದು ಸ್ವಿಫ್ಟ್ ವಿಡಿಯೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಬಂದು 2015 ಮಾಡಲ್ ಸ್ವಿಫ್ಟ್ ವಿಡಿಯೋ ಆಗಿರೋದು. ಇದು ಗಾಡಿ ಕೂಡ ನಿಮ್ಗೆ ನೋಡಬಹುದು, ವೆಲ್ ಮೇಂಟೈನ್, ಬ್ರಾಂಡ್ ನ್ಯೂ ಟೈರ್ ಕೂಡ ತಾವು ನೋಡಬಹುದು. ಬ್ರಾಂಡ್ ನ್ಯೂ ಟೈರ್ ಜೊತೆ ಈ ಒಂದು ಗಾಡಿಯಲ್ಲಿ ಬರ್ತಾ ಇರುವಂತದ್ದು. ಲೆದರ್ ಸೀಟ್ ಕೂಡ ತಾವು ನೋಡಬಹುದು, ಇಂಟೀರಿಯರ್ ಕೂಡ ತಾವು ನೋಡಬಹುದು. ಬಾಡಿ ಲೈನ್ ನೋಡಬಹುದು, ಅನ್ಟಚ್ಡ್ ವೆಹಿಕಲ್ ತರನೇ, ಸ್ಟಾಕ್ ತರನೇ ಇದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದ್ರೆ ನಿಮ್ಗೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿಲಿ? ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ನಿಮ್ಗೆ, ಪವರ್ ವಿಂಡೋಸ್ ಗಳು ಬರುತ್ತೆ ನಿಮ್ಗೆ, ಆಮೇಲೆ ಆಟೋ ಮಿರರ್ ಓಪನಿಂಗ್ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ ಕೂಡ ನಿಮ್ಗೆ ಗಾಡಿಯಲ್ಲಿ ಇದೆ. ಇದು ಸೆಂಟ್ರಲ್ ಲಾಕ್ ಕೂಡ ಅವೈಲೇಬಲ್ ಇದೆ ಗಾಡಿಯಲ್ಲಿ. ಲೆದರ್ ಸೀಟ್ ಎಲ್ಲ ತುಂಬಾ ನೀಟಾಗಿದೆ ಅಂತ ಹೇಳ್ಬೋದು. ಸ್ಟೇರಿಂಗ್ ಅಡ್ಜಸ್ಟೇಬಲ್, ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರೋದಿಲ್ಲ. ಹೌದು, ಸ್ಟೇರಿಂಗ್ ಕಂಟ್ರೋಲ್ ಬರೋದಿಲ್ಲ. ಓಕೆ, ಅಡ್ಜಸ್ಟಬಲ್ ಬರುತ್ತೆ. ನಿಮಗೆ ಅಲಾಯ್ ವೀಲ್ ಬರೋದಿಲ್ಲ ಈ ಒಂದು ಗಾಡಿಯಲ್ಲಿ. ಡಿಫಾಗರ್ ಮತ್ತೆ ವೈಪರ್ ಕೂಡ ಬರೋದಿಲ್ಲ. ಬೇಸ್ ವೇರಿಯಂಟ್ ಅಲ್ಲ ಸರ್ ಈ ಗಾಡಿ? ಸರ್ VDI ಸರ್, ಇದು VDI ಮಿಡಲ್ ವೇರಿಯಂಟ್ ಇದು. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ವಿತ್ ಕೆ ನಾನು ಮಾಡಿಸ್ಕೊಡ್ತೀನಿ ಈ ಗಾಡಿ. ಇದು ನಿಮಗೆ 525 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಬಂದ್ರೆ ನಿಮ್ಗೆ ಎಲ್ಲ ಕೆ ಮಾಡಿ, ನಿಮ್ಗೆ ಇನ್ಶೂರೆನ್ಸ್ ಅಪ್ ಟು ಡೇಟ್ ಎಲ್ಲ ಮಾಡಿ ನಿಮ್ಗೆ 4,85,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ. 4,85,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಫೈನಲ್ ಆಗುತ್ತೆ ವಿತ್ KA. ಓಕೆ, ಸಿಂಗಲ್ ಓನರ್ ಬನ್ನಿ, ಸಿಂಗಲ್ ಓನರ್, ಶೋರೂಮ್ ಇಂದ ಸಿಂಗಲ್ ಓನರ್. ಹೌದಾ? ಓಕೆ ಓಕೆ, ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಬಹುದು ತಾವು ಏನ್ ಪ್ರೈಸ್ ಇದೆ ಅಂತ. KA ಗಾಡಿನು ಹೌದೌದು, ನಿಮ್ಗೆ ಅದನ್ನಲ್ಲಿ ನಿಮ್ಗೆ ಬೇಕಂದ್ರೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಓಕೆ, 4,85,000 ವಿತ್ KA. ಬನ್ನಿ, ಮುಂದ್ಗಡೆ ಬೇಕಾ ಒಂದು ನಿಮ್ಗೆ ನೆಗೋಷಿಯೇಟ್ ಮಾಡ್ಕೊಡೋಣ. ಇದು ಕೂಡ ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡ್ತೀನಿ. ಓಕೆ, ಇಲ್ಲಿ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ. ಇದು ಬಂದು ಡಸ್ಟರ್ ಬಂದು 110 PS ಆಗಿರೋದು. ಇದರಲ್ಲಿ 2 ವೇರಿಯಂಟ್ ಬರುತ್ತೆ ನಿಮ್ಗೆ. 85 ಬರುತ್ತೆ,
110 ಬರುತ್ತೆ. ಇದರಲ್ಲಿ ಪಿಕಪ್ ವೈಸ್ ನಿಮಗೆ ಎಲ್ಲ ಫಸ್ಟ್ ಕ್ಲಾಸ್ ಇರುತ್ತೆ. ಪವರ್ ಚೆನ್ನಾಗಿರುತ್ತೆ ಈ ಗಾಡಿ. ಪವರ್ ಫುಲ್ ಪವರ್ ಬರುತ್ತೆ ನಿಮಗೆ. ಓಕೆ ಓಕೆ. 85 ಅಲ್ಲಿ ಪವರ್ ಬರೋದಿಲ್ಲ, ಮೈಲೇಜ್ ಬರುತ್ತೆ. ಇದರಲ್ಲಿ ಪವರ್ ಬರುತ್ತೆ, ಮೈಲೇಜ್ ಸ್ವಲ್ಪ ನಿಮಗೆ ಕಮ್ಮಿ ಇರುತ್ತೆ, ಡ್ರಾಪ್ ಆಗುತ್ತೆ. 1 2 3 ಕಿಲೋಮೀಟರ್ ಡ್ರಾಪ್ ಆಗುತ್ತೆ ಅಷ್ಟೇ. ಟೈರ್ ಸ್ವಲ್ಪ ಮ್ಯಾನೇಜಬಲ್ ಅಂತಾನೆ ಹೇಳ್ಬೋದು. ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಪಾರ್ಕ್ ಅಂಡ್ ಸೆಲ್ ಬಂದಿದೆ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಅಂತ ಹೇಳ್ಬೋದು ನೀವು. ಓಕೆ. ಮತ್ತೆ ನಮ್ಮ ಲೆದರ್ ಸೀಟ್ ಇಂದ ಹಿಡಿದು ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ನಿಮಗೆ, ಸ್ಟೇರಿಂಗ್ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ, ಮತ್ತೆ ಸ್ಟೇರಿಂಗ್ ನಿಮಗೆ ಕಂಟ್ರೋಲ್ ಕೂಡ ನಿಮಗೆ ಸೈಡಲ್ಲಿ ಬರುತ್ತೆ. ನಿಮಗೆ ಸೈಡಲ್ಲಿ ಬರುತ್ತೆ. ಹೌದು, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲಿಂಗು ಎಲ್ಲ ನಿಮಗೆ ಸೈಡಲ್ಲಿ ಬರುತ್ತೆ. ನಿಮಗೆ ಕಂಟ್ರೋಲ್ ಎಲ್ಲ ಸೈಡಲ್ಲಿ ಬರುತ್ತೆ ನಿಮಗೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. 7 ಇಂಚ್ ದೊಡ್ಡ ಸ್ಕ್ರೀನ್ ಒಂದು ಹಾಕ್ಸಿದ್ದಾರೆ ಅಂತಾನೆ ಹೇಳ್ಬೋದು. ಟೈರ್ ಅಂಡ್ ಸೀಟಿಂಗ್ ಇದಕ್ಕೆ ಬಂದ್ರೆ ನಿಮಗೆ ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. 5 ಸೀಟರ್ನ ಈ ಒಂದು ವೆಹಿಕಲ್ 110 PS ನ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ನಿಮಗೆ ಡಿಫಾಗರ್ ವೈಪರ್ ಕೂಡ RXZ ಇದು. RXZ ಹೌದು. ಓಕೆ. ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮಗೆ ರೂಫ್ ರೈಲ್ಸ್ ಎಲ್ಲ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು ನಿಮಗೆ ಬಂದು 6,10,000 ಕೊಟ್ಟು ಮಾಡ್ತಾ ಇರೋದು. ಓಕೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಈ ಗಾಡಿಗೆ ನಿಮಗೆ 5,65,000 ಗೆ ಮಾಡ್ಕೊಡ್ತೀನಿ. 5,65,000 ಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇರೋದು. ಎಷ್ಟು ಓಡಿದೆ ಸರ್ ಈ ಗಾಡಿ? ಕೂಡ ಮಾಡ್ಕೊಡ್ತೀನಿ ಸರ್. ನೆಗೋಷಿಯಬಲ್ ಆಗುತ್ತೆ ಇನ್ನೂ? 15 ಮಾಡಲ್ ಗಾಡಿ ಇದು. 15 ಮಾಡಲು ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಓಕೆ. ಇಲ್ಲಿ ಒಂದು XUV 500 ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು XUV 500 ಬಂದು ನಿಮಗೆ 2014 ಮಾಡಲ್ ಆಗಿರೋದು. ಓಕೆ. ಇದು W6 ವೇರಿಯಂಟ್ ಆಗಿರೋದು. ಓಕೆ. ಇದರಲ್ಲಿ ಅಲೈವೆಲ್ಸ್ ಬರುತ್ತೆ ನಿಮಗೆ. ಓಕೆ. ಇದು ಗಾಡಿ ಕೂಡ ನಿಮಗೆ ಫಸ್ಟ್ ಕ್ಲಾಸ್ ವೆಲ್ ಮೇಂಟೈನ್ ಆಗಿದೆ ಇದು. ಓಕೆ. ಇದು ಪ್ರೈಸ್ ಕೂಡ ನಿಮಗೆ ವಿಡಿಯೋ ಎಂಡಿಂಗ್ ಅಲ್ಲಿ ಹೇಳ್ತೀನಿ. ಇದು ಇಂಟರ್ನಲ್ ಕೂಡ ತಾವು ನೋಡಬಹುದು ನೀವು. ಲೆದರ್ ಸೀಟ್ ಇದೆ ಗಾಡಿಯಲ್ಲಿ ನಿಮಗೆ. ಲೆದರ್ ಸೀಟ್ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಇಂದ ಫಿಟ್ ಮಾಡಿದ್ದಾರೆ. ಹೊಸ ಲೆದರ್ ಸೀಟು ಮತ್ತೆ ಇಂಟೀರಿಯರ್ ಎಲ್ಲ ನಿಮಗೆ ಫಸ್ಟ್ ಕ್ಲಾಸ್ ಇದೆ ನಿಮಗೆ. ಲೆದರ್ ಸೀಟು ತುಂಬಾ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಬಕೆಟ್ ಸೀಟು ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಓಕೆ. ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಆಸ್ ಯೂಶುವಲ್ ಬಂದೇ ಬರುತ್ತೆ. ಅಂಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮ್ಯಾಗ್ವಿಲ್ ಕೂಡ ಇದೆ. ಮ್ಯಾಗ್ವಿಲ್ ಇದೆ ವಿತ್ ಟೈರ್ ಒಂದು 90 to 80% ಟೈರ್ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಗಾಡಿಗೆ? ಪ್ರೈಸ್ ಬಂದು ನಿಮಗೆ ವಿತ್ NOC ನಾನು ತಕ್ಕೊಡ್ತೀನಿ ಗಾಡಿ. ಇದು ಓಕೆ. 6 lakhs ಕೊಟ್ಟು ಮಾಡ್ತಾ ಇದ್ದೀನಿ. ಓಕೆ. 570 ನಿಮಗೆ ಕೊಟ್ಬಿಡ್ತೀನಿ ಸರ್. 570 ಕ್ರೂಸ್ ಇದೆ. ಸಾಕಷ್ಟು ಜನ ಕೇಳ್ತಾ ಇರ್ತೀರಾ ಕ್ರೂಸ್ ಅಂತ. ಯಾಕಂದ್ರೆ ಈ ಒಂದು ಗಾಡಿ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮಗೆ ಸನ್ರೂಫ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಅಂತ ಒಂದು ಲಕ್ಸುರಿ ಸೆಗ್ಮೆಂಟ್ ನ ವೆಹಿಕಲ್ ಅಂತಾನೆ ಹೇಳ್ಬೋದು. ಷೆವರ್ಲೆಟ್ ಕ್ರೂಸ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ತುಂಬಾ ಜನ ಲೈಕರ್ ಇದ್ದಾರೆ ಕ್ರೂಸ್ಗೆ. ಲಕ್ಸುರಿ ವೆಹಿಕಲ್ ಅಲ್ಲಿ ಇದು ಒಂದು ಪಾರ್ಟ್ ಆಫ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಹೌದು. ಒಳ್ಳೆ ಲಕ್ಸುರಿ ಪ್ರೀಮಿಯಂ ತರ ಪ್ರೀಮಿಯಂ ವೆಹಿಕಲ್. ಹೌದು, ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ಇದು ಬಂದು 2013 ಮಾಡಲು RXZ ಆಪ್ಷನಲ್ ವೆಹಿಕಲ್ ಆಗಿರೋದು. ಇದು ಆಪ್ಷನಲ್ ವೆಹಿಕಲ್. ಹೌದು. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಬಟನ್ ಸ್ಟಾರ್ಟ್ ಇದು. ಹೌದು. ಬಟನ್ ಸ್ಟಾರ್ಟ್ ಜೊತೆ ಬರುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಬರುತ್ತೆ. ಮತ್ತೆ ನಿಮಗೆ ಸನ್ರೂಫ್ ಕೂಡ ಈ ಗಾಡಿಯಲ್ಲಿ ನಿಮಗೆ ಸನ್ರೂಫ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ. ಸನ್ರೂಫ್ ಕೂಡ ಈ ಒಂದು ಗಾಡಿಯಲ್ಲಿ ಬರುತ್ತೆ. ಅಂಡ್ ಸೀಟಿಂಗ್ ನೋಡಬಹುದು ನೀವು. ಲೆದರ್ ಸೀಟ್ ಅಪಾಲ್ಸ್ಟ್ರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ಯೂರ್ ಲೆದರ್ ಅಂತಾನೆ ಹೇಳ್ಬೋದು ಅಲ್ವಾ. ಅಂಡ್ ಕ್ರೂಸ್ ಕಂಟ್ರೋಲ್ಸ್ ಮತ್ತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ಆಟೋ AC ಬರುತ್ತೆ ನಿಮ್ಗೆ, ಕೈಮಾ ಕಂಟ್ರೋಲ್ ಬರುತ್ತೆ ನಿಮ್ಗೆ, ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ. ಓಕೆ. ಬಟನ್ ಸ್ಟಾರ್ಟ್ ನಿಮ್ಗೆ, ಕೀಲೆಸ್ ಸ್ಟಾರ್ಟ್ ಮತ್ತೆ ನಿಮ್ಗೆ ಮುಂತ ಲಕ್ಸುರಿಯಲ್ಲಿ ಏನೇನ್ ಬರುತ್ತೆ ಸರ್ ನಿಮ್ಗೆ ಅದೆಲ್ಲ ನಿಮ್ಗೆ ಇದು ಟಾಪ್ ಎಲ್ಲವೂ ಬರುತ್ತೆ. ಹೌದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಡಿಫಾಗರ್ ಕೂಡ ಬರ್ತಾ ಇರುವಂಥದ್ದು. ವೈಪರ್ ಬರೋದಿಲ್ಲ. ಬಾಡಿ ಲೈನ್ಗೆ ಬಂತು ಅಂತ ಆದ್ರೆ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ವೆಲ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಪ್ರೊಫೈಲ್ ನೋಡ್ಬೋದು ನೀವು. ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ನೀಟಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಇಲ್ಲಿ ಸ್ವಲ್ಪ ಧೂಳು ಡಸ್ಟ್ ಕೂತ್ಕೊಂಡಿದೆ ಅಷ್ಟೇ. ಯಾಕಂದ್ರೆ ಹೇಳಿದ್ರೆ ಹೊರಗಡೆ ಔಟರ್ ಸ್ಪೇಸ್ ಅಲ್ಲಿ ಈ ಒಂದು ಗಾಡಿ ನಿಲ್ಸಿರೋದ್ರಿಂದ ಸ್ವಲ್ಪ ಡಸ್ಟ್ ಕೂತ್ಕೊಂಡಿದೆ ಅಷ್ಟೇ. ಓವರ್ ಆಲ್ ಲುಕ್ ಬಂದ್ಬಿಟ್ಟು ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? ಇದು ಕಸ್ಟಮರ್ ಕೋಟಿಂಗ್ ಪ್ರೈಸ್ ಬಂದು 625 ಕೊಟ್ಟು ಮಾಡ್ತಾ ಇದ್ದಾರೆ. ಓಕೆ. ಫೈನಲ್ ಆಗಿ ಮುಂದ್ಗಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ನೆಗೋಷಿಯೇಬಲ್ ಮಾಡಿ ಕೊಡ್ತೀರಾ? ಹೌದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 595 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ. 595 ಗೆ ಫೈನಲ್ ಮಾಡಿ ಕೊಡ್ತೀರಾ ವಿತ್ ಪ್ಯಾಕೇಜ್. ಓಕೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು ಓಡಿದೆ ಸರ್ ಒಂದು 80 ಚೇಂಜ್ ಓಡಿದೆ ಸರ್ ಇದು. ಓಕೆ. ಇಲ್ಲಿ ಸಾಕಷ್ಟು ಇನೋವಾಗಳಿದಾವೆ ಅಂತಾನೆ ಹೇಳ್ಬೋದು ನಿಮ್ ಶೋರೂಮ್ ಅಲ್ಲಿ ಅಲ್ವಾ? ಇದು 2012 ಮಾಡಲ್ ಇನೋವಾ G4 ಆಗಿರೋದು. ಇದು ಗಾಡಿ ಕೂಡ ತಾವು ನೋಡಬಹುದು ವೆಲ್ ಮೇಂಟೈನ್ ಆಗಿದೆ. ಇದನ್ನು ಕೂಡ ನಿಮ್ಗೆ ಇದು ಕೂಡ ಸೆಕೆಂಡ್ ಓನರ್ ಆಗಿರೋದು. ಇದು ಇವಾಗ ಬಂದು ನಮ್ಮ ಹತ್ರ ಏನಕ್ಕಂದ್ರೆ ಗಲೀಜಿದೆ ಗಾಡಿ ಅಂದ್ರೆ ಏನಂದ್ರೆ ಡಸ್ಟ್ ಇದೆ ಅಷ್ಟೇ ನಿಮ್ಮ ಹತ್ರ. ಹೌದು. ಇವಾಗ ಬಂದಿರೋದು ಗಾಡಿ ನೀವು ಯೂಟ್ಯೂಬ್ ಮಾಡ್ತಾ ಇದ್ರ ಅಂತ ಚಾನಲ್ ನಿಮ್ಗೆ ವ್ಯೂವರ್ಸ್ ಬೇಕಂತಾನೆ ಗಾಡಿ ಇದೆಲ್ಲ ತರಿಸ್ಬಿಟ್ಟು ನಿಮ್ಗೆ ಇವಾಗ ತೋರಿಸ್ತಾ ಇರೋದು ಗಾಡಿ ಇದು. ಹೇಳಿ ಸರ್ ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿ? ಇದರಲ್ಲಿ ಸೇಮ್ ಟು ಸೇಮ್ ನಿಮ್ಗೆ G4 ಎಲ್ಲ ಒಂದೇ ನಿಮ್ಗೆ ವೇರಿಯಂಟ್ ಅಲ್ಲಿ ಏನಿದ್ರೆ ಎಲ್ಲ ಸೇಮ್ ಬರುತ್ತೆ. ಲೆದರ್ ಸೀಟ್ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ನಿಮ್ಗೆ ಅಡ್ಜಸ್ಟಬಲ್ ಬರುತ್ತೆ
ಬರುತ್ತೆ ನಿಮ್ಗೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಮತ್ತೆ ABS ಬರುತ್ತೆ, ರೂಫ್ AC ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ರೂಫ್ AC ಸಮೇತ ಬರ್ತಾ ಇರುತ್ತೆ. ಇದು ಒಂದು 6+1 ಸೀಟ್. ಇದು 6+1 ಸೀಟು. ನಿಮಗೆ ಡಿಫಾಗರ್ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ವೆಲ್ ಮೇಂಟೈನ್ಡ್ ಅಂತಾನೆ ಹೇಳ್ಬೋದು. ನಿಮಗೆ ಈ ಒಂದು ಗಾಡಿಯಲ್ಲಿ ಅಲಾಯ್ ವೀಲ್ ಒಂದು ಬರೋದಿಲ್ಲ ಅಷ್ಟೇ. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಆಗಿರೋದು ಇದು. ಓಕೆ, ವಿತ್ NOC. ನಿಮ್ಗೆ ಈ ಗಾಡಿ ನಿಮ್ಗೆ ಪ್ರೈಸ್ ಕೂಡ ಹೇಳ್ಬಿಡ್ತೀನಿ ನಿಮ್ಗೆ. ಇದು 625 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 595 ಗೆ ಫೈನಲ್ ಮಾಡಿ ಕೊಡ್ತೀನಿ. 595? ಹೌದು. ಓಕೆ, ನಿಮ್ ಮುಂದೆ ಬಂದ್ರೆ ನಿಮ್ಗೆ ಇನ್ನೂ ನೆಗೋಷಿಯಬಲ್ ಮಾಡಿ ನಿಮ್ಗೆ ಒಳ್ಳೆ ಪ್ರೈಸ್, ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ನಿಮ್ಗೆ. ಓಕೆ ಓಕೆ, ಮಾರ್ಕೆಟ್ ಅಲ್ಲಿ ಕೊಡಲ್ಲ ಆ ಪ್ರೈಸ್ ಅಲ್ಲಿ ನಾನು ಕೊಡ್ತೀನಿ. ಹೌದೌದು, 595 ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೋಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ದೊಡ್ಡ ಗಾಡಿ, ನಿಮ್ಮ ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಕಮ್ಮಿ ಪ್ರೈಸ್ ಅಲ್ಲಿ ಕೂಡ ಸಿಗ್ತಾ ಇದೆ. ಇನ್ನ ಕೂಡ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. ಓಕೆ ಓಕೆ ಸರ್. ಓಕೆ, ಇಲ್ಲಿ ಒಂದು ಸ್ಪೆಷಲ್ ಗಾಡಿ ಅಂತಾನೆ ಹೇಳ್ಬೋದು. ಆವಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ನಾನೇ ಹೇಳಿದ್ದೆ ಕಮ್ಮಿ ಪ್ರೈಸ್ಗೆ ಒಂದು ಗಾಡಿ ಸಿಗ್ತಾ ಇದೆ ಅಂತ. ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಯಾವ ಗಾಡಿ ಕೂಡ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಅದು ಸ್ಟಾಕ್ ಕಂಡೀಷನ್ ಗಾಡಿ ಅಂತಾನೆ ಹೇಳ್ಬೋದು. ನಿಮಗೆ ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. 4 ಟೈರ್ ಕೂಡ ಹೊಸದಾಗಿ ಬರ್ತಾ ಇರುವಂತದ್ದು. 94 ಗಾಡಿ ಇದು. ಇದರಲ್ಲಿ ಏನಂದ್ರೆ ಸ್ಟಾಕ್ ನಿಮ್ಗೆ A to Z ಸ್ಟಾಕ್ ಹಂಗೆ ಇದೆ. ಓಕೆ, ಆ ಗ್ರಿಲ್ ಇರ್ಲಿ ನಿಮ್ಗೆ, ಆ ಬಾಡಿ ಲೈನ್ ಇರ್ಲಿ ನಿಮ್ಗೆ, ಆ ವೀಲ್ ಬೇಸ್ ನಿಮ್ಗೆ ಏನು ಚೇಂಜ್ ಆಗಿಲ್ಲ, ಏನಿಲ್ಲ. ಏನಿದೆ ಕಸ್ಟಮರ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಬಂದವರ ಕಸ್ಟಮರ್. ಹೌದೌದು, ನೋಡ್ತಾ ಇರುವಂತದ್ದು ಫ್ರಂಟ್ ಗ್ರಿಲ್ ನೋಡ್ಬೋದು. ಇವಾಗೆಲ್ಲ ನಾರ್ಮಲ್ ಆಗಿ ಫ್ರಂಟ್ ಗ್ರಿಲ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಏನೋ ಮಾಡ್ಕೊಂಡಿರ್ತಾರೆ. ಬಟ್ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಹೆಂಗೆ ಶೋರೂಮ್ ಇಂದ ಬಂದಿದೆ ಹಂಗೆ ಈ ಒಂದು ಗಾಡಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಫೀಚರ್ ಎಲ್ಲ ಜಾಸ್ತಿ ಕೇಳಕ್ ಹೋಗ್ಬೇಡಿ, ಬಟ್ ಡೆಫಿನೆಟ್ ಆಗಿ ಇಂಟೀರಿಯರ್ ಪಾರ್ಟ್ ಅಂತ ತೋರಿಸ್ತೀನಿ ನಿಮ್ಗೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್ ಈ ಗಾಡಿಲಿ? ಸರ್ ಮ್ಯೂಸಿಕ್ ಸಿಸ್ಟಮ್ ಹೇಳಿದ್ರೆ ನೀವು ಜನಗಳು ಏನ್ ಮಾಡ್ತಾರೆ ನೋಡ್ಕೊಳ್ಳಿ ಒಂದ್ಸಲಿ. ಆ ಜಮಾನದ ಅದೇ ಶೋರೂಮ್ ಇಂದ ಹೆಂಗ್ ಬಂತು ಮ್ಯೂಸಿಕ್ ಸಿಸ್ಟಮ್, ಅದನ್ನ ವರ್ಕಿಂಗ್ ಕಂಡೀಷನ್ ಇದೆ. ಆ ಜಮಾನದಲ್ಲಿ ಬಂದಿರುವಂತ FM ನೋಡಿ ನೀವು ಆಸ್ ಇಟ್ ಈಸ್ ಕಂಡೀಷನ್. ಇನ್ನೊಂದು ಗಾಡಿ ಕೂಡ ನಿಮ್ಗೆ ಫ್ರೀ ಆಗಿ ಬರುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿ. ಓಕೆ, ಶಾಕ್ ಮಾಡ್ಬಿಟ್ರಿ ನೀವು ಆಲ್ರೆಡಿ. ಇನ್ನೊಂದು ನಿಮಗೆ ಅಂಬಾಸಿಡರ್ ಗಾಡಿ ಕೂಡ ಈ ಒಂದು ಗಾಡಿ ಜೊತೆ ಬರ್ತಾ ಇದೆ ಅಂತ ಹೇಳ್ಬೋದು. ಬ್ಲಾಕ್ ಕಲರ್ ನ ಅಂಬಾಸಿಡರ್. ಈ ಎರಡೂ ಗಾಡಿಗೂ ಸೇರಿಸಿ ಒಂದು ಪ್ರೈಸ್ ಅಂತ ಕೋಟ್ ಮಾಡಿದ್ರೆ ತುಂಬಾ ಕಮ್ಮಿ ಪ್ರೈಸ್. ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ಈ ಗಾಡಿಗೆ ನಿಮ್ಗೆ ಬರೀ 28,000 ಗೆ ನಿಮ್ಗೆ ನಿಮ್ ವ್ಯೂವರ್ಸ್ ಕಡೆಯಿಂದ ಒಂದು ಆಫರ್ ಅಂತ ಹೇಳ್ಬೋದು. ಹೌದಾ? ನಿಮ್ ವಿಡಿಯೋ ಆಫರ್ ಗೆ ಈ ಗಾಡಿ ನಿಮ್ಗೆ ಕೊಟ್ಟಿರೋದು. ಓಕೆ, 28,000 ರೂಪಾಯಿಗೆ. ಇವಾಗ ತಾನೇ ಕಾರ್ ಕಲಿಬೇಕು ಅಥವಾ ಕಲಿತಾ ಇರೋರಿಗೆ ಅಂತವ್ರಿಗೆ ಆಂಟಿಕ್ ಪೀಸ್ ಗಾಡಿ ಸರ್ ಇದು. ಆಂಟಿಕ್ ಪೀಸ್. ಮನೆ ಮುಂದೆ ಒಂದು ಹಳೆ ಕಾಲದ ಗಾಡಿ ಇಟ್ಕೊಳ್ಳಿ, ಇನ್ನೂ ಒಂದು 10 ವರ್ಷ ಬಿಟ್ಕೊಂಡ್ರು ಇದ್ರ ವ್ಯಾಲ್ಯೂ ಸೇಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೇಮ್. ಹೌದೌದು, ಯಾಕಂದ್ರೆ ಹಳೆ ಕಾಲದ ಗಾಡಿಗೆ ಇವಾಗ ಹೆಂಗೆ ವ್ಯಾಲ್ಯೂ ಇದೆ ಹಂಗೆ 800 ಕೂಡ ಒಂದ್ ಟೈಮಲ್ಲಿ ಪಕ್ಕಾ ವ್ಯಾಲ್ಯೂ ಬಂದೇ ಬರುತ್ತೆ. ಯಾಕಂದ್ರೆ ಆಂಟಿಕ್ ಪೀಸ್ ಆಗಿ ಹೋಗಿರುತ್ತೆ ಆ ಟೈಮಲ್ಲಿ. ಸೊ ಡೆಫಿನೆಟ್ ಆಗಿ ಇಲ್ಲೊಂದು ಗಾಡಿ ಇದೆ. 1994 ಅಲ್ವಾ ಸರ್? ಹೌದು, 1994 ಮಾಡಲ್. 28,000 ಹೇಳ್ತಾ ಇದೀರಾ? 28,000 ಫೈನಲ್ ಮಾಡಿ ಕೊಡ್ತೀನಿ. 28,000 ಆಕ್ಚುಲಿ 29,000 ಅಂತ ಇದ್ರು. ಇನ್ನೂ 1,000 ರೂಪಾಯಿ ಕಮ್ಮಿ ಮಾಡಿದ್ರೆ ಇನ್ನೇನು ಕಮ್ಮಿ ಪೆಟ್ರೋಲ್ ಕೂಡ ಹಾಕೊಟ್ಬಿಡ್ತೀನಿ ಬಿಡಿ ಸರ್ ನಿಮ್ಗೆ. ಅರ್ಧ ಟ್ಯಾಂಕ್. ಹೌದಾ? ಈ ಗಾಡಿಗೆ ಹೌದಾ? ಅರ್ಧ ಟ್ಯಾಂಕ್ ಪೆಟ್ರೋಲ್ ಕೂಡ ಹಾಕೊಟ್ಬಿಡ್ತೀನಿ. ಓ ಸೂಪರ್, ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಬೇಗ ಬನ್ನಿ, ಬನ್ನಿ ತಗೊಂಡೋಗಿ. ಮಾರುತಿ 800 ಸ್ಟಾಕ್ ಕಂಡೀಷನ್ ಇರುವಂತ ಗಾಡಿ ಅಂತಾನೆ ಹೇಳ್ಬೋದು. ನೋಡ್ತಾ ಇದೀರಾ ಬಸ್ಸು, ಆಗಿನ ಕಾಲದಲ್ಲೇ ನಿಮ್ಗೆ ಡಿಕ್ಕಿ ಸ್ಪೇಸ್ ಕೂಡ ಆಫರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಬೇಕಾದ್ರೆ ಮ್ಯೂಸಿಕ್ ಸಿಸ್ಟಮ್ ಇಲ್ಲಿ ಒಂದು ಊಫರ್ ಕೂಡ ಹಾಕ್ಸ್ಕೋಬಹುದು. ಊಫರ್ ಇಲ್ಲ. ಅಂಡ್ ಸ್ಟಾಕ್ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ನೋಡ್ತಾ ಇರುವಂತದ್ದು. ಗ್ರಿಲ್ ಕೂಡ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಹೆಂಗ್ ಬಂದಿತ್ತು ಹಂಗೆ ಇತ್ತಲ್ಲ ಸರ್? ಹೌದು, ಗ್ರಿಲ್ ಕೂಡ ಇತ್ತು ಅದು ಆ ಟೈಮಲ್ಲಿ. ಗ್ರಿಲ್ ಹಂಗೆ ಇತ್ತು. ಹೌದಾ? ಗ್ರಿಲ್ ಕೂಡ ಹಂಗೆ ಇತ್ತು. ಇದು ಬಂದು ಕನ್ನಡ ಫಿಲ್ಮ್ ಆಕ್ಟರ್ದು ಗಾಡಿ. ಇದು ಅಲ್ಲೇ ಕಾಲೋದು ಕನ್ನಡ ಫಿಲ್ಮ್ ಆಕ್ಟರ್. ಹೌದಾ? ಅವರು ಫ್ಯಾನ್ ತಗೊಂಡಿರೋದು ಗಾಡಿ ಇದು. ಹೌದಾ? ಅವ್ರ ಫ್ಯಾನ್ ತಿರ್ಗಾ ಅವ್ರು ಕೊಡ್ತಾ ಇರೋದು. ಹೌದಾ? ಫ್ಯಾನ್ ತಗೊಂಡು ಫ್ಯಾನ್ಗೆ ಕೊಡ್ತಾ ಇದ್ದಾರೆ. ಸೂಪರ್. ಇನ್ನೊಂದೇನ್ ಗೊತ್ತಾ, ಈ ಒಂದು ಗಾಡಿಗೆ ಮೈಲೇಜ್ ಕೇಳಿದ್ರೆ ಶಾಕ್ ಆಗ್ತಾರೆ. 20 ಮೈಲೇಜ್ ಕೊಡುತ್ತೆ ಅಲ್ವಾ ಸರ್? 23 ಬರುತ್ತೆ ಇದು. 23 ಬರುತ್ತೆ. ಇವಾಗ ಕೂಡ ಅದೇ ಕಂಡೀಷನ್ ಅಲ್ಲಿ 1994 ಮಾಡೆಲ್ 20 ಕಿಲೋಮೀಟರ್ ಮೈಲೇಜ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಆಗ್ತಾ ಇದೆ. ಡೆಫಿನೆಟ್ ಆಗಿ ಒಂದು ಚಿಕ್ಕ ಕಾರ್ ಬೇಕು, ಕಮ್ಮಿ ರೇಂಜ್ ಬಜೆಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಈ ಗಾಡಿ ಪಟ್ ಅಂತ ಬಂದು ತಗೊಂಡೋಗಿ. ತುಂಬಾ ಚೆನ್ನಾಗಿದೆ. ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು.